ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ, ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ಪ್ರಥಮ ಸ್ಕಂದ 9ನೇ ಅಧ್ಯಾಯ ಭೀಷ್ಮ ಸ್ತುತಿ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣನ ಬಹಳ ದೊಡ್ಡ ಭಕ್ತ ಭೀಷ್ಮದೇವ. ಭೀಷ್ಮದೇವ ಪರಮಾತ್ಮನನ್ನ ಯಾವುದೇ ಕ್ಷಣದಲ್ಲಿ ನೆನಪು ಮಾಡ್ಕೋಬೇಕು, ಅವನ ಸ್ಮರಣೆಯನ್ನು ತಂದ್ಕೋಬೇಕು, ಅವನನ್ನು ಕಣ್ತುಂಬ್ಕೋಬೇಕು ಅಂತಂದಾಗ ಪರಮಾತ್ಮನಿಗಿಂತ ಅವನ ಭಕ್ತನನ್ನು ನೆನಪು ಮಾಡಿಕೊಳ್ಳೋ ಮೂಲಕ ಪರಮಾತ್ಮನನ್ನು ಅವನು ತನ್ನ ಕಣ್ಣು ಮುಂದೆ ತಂದ್ಕೋತಾನೆ. ಈ ರೀತಿಯಲ್ಲಿ ಭಕ್ತಿ ಅಂತ ಹೇಳಿದಾಗ ಗೋಪಿಯರನ್ನು ನೆನೆದು ಆ ಮೂಲಕ ಪರಮಾತ್ಮ ಶ್ರೀಕೃಷ್ಣನನ್ನು ನೆನಪು ಮಾಡ್ಕೋತಾ ಇದ್ದಾನೆ. ಗೋಪಿಯರು ಅಂತ ಹೇಳಿದಾಗ ದೇ ಆರ್ ದ ಗ್ರೇಟೆಸ್ಟ್ ಡಿವೋಟೀಸ್ ಆಫ್ ಲಾರ್ಡ್ ಶ್ರೀಕೃಷ್ಣ. ಪರಮಾತ್ಮನನ್ನ ಒಂದು ಕ್ಷಣ ಬಿಟ್ಟಿರಲಾರದಂತಹ ಬಾಂಧವ್ಯವನ್ನು ಹೊಂದಿ, ಪರಮಾತ್ಮ ಇಲ್ಲ ಅಂತಂದ್ರೆ ಆ ವಿರಹವನ್ನು ಸಹಿಸುವಂತಹ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ಗೋಪಿಯರು. ಶ್ರೀಕೃಷ್ಣ ಕಾಣಿಸ್ಲಿಲ್ಲ ಅಂತಂದಾಗ ಹೇಳ್ತಾರೆ, ಬಹಳ ದೈನ್ಯದಿಂದ ಬೇಡ್ಕೋತಾರೆ, ಹೇ ಪರಮಾತ್ಮ, ನಿನ್ನ ಪ್ರೇಮ ಭರಿತ ಮಾತುಗಳು, ನೀ ನಮ್ಮ ಜೊತೆ ಆಡಿದಂತಹ ಎಲ್ಲ ಸಂಭಾಷಣೆಗಳು ನೀನಿಲ್ಲದ ಈ ಸಮಯದಲ್ಲಿ ನಮ್ಮ ನೆನಪಿಗೆ ಬರ್ತಾ ಇದೆ. ನಾವೆಲ್ಲ ಅದನ್ನ ಜ್ಞಾಪಿಸ್ಕೋತಾ ಇದ್ದೀವಿ. ಮತ್ತು ನೀನು ನಿನ್ನ ವಾರೆಗಣ್ಣಿನ ನೋಟದಿಂದ ನಮ್ಮನ್ನ ನೋಡ್ತಾ ಇದ್ದಿ. ಆ ನೋಟದಲ್ಲಿ ನಾವು ಅಮೃತವನ್ನೇ ಸವಿದುವೆನೋ ಅನ್ನುವಂತಹ ಅನುಭವ ಆಗ್ತಾ ಇತ್ತು. ಅಂತಹ ನಿನ್ನ ವಾರೆಗಣ್ಣಿನ ನೋಟ ಮರೆಯೋದಕ್ಕೆ ಆಗ್ತಾ ಇಲ್ಲ. ಮತ್ತು ಪ್ರೀತಿ ಪ್ರೇಮ ಅಂತಂದ್ರೆ ಅದನ್ನ ನಿನ್ನಿಂದನೇ ನಾವು ಕಲ್ತಿದ್ದೀವಿ. ಹೇ ಪ್ರಭು, ಈಗ ನೀನು ಎಲ್ಲಿದೀಯಾ? ನಮ್ಮನ್ನು ಬಿಟ್ಟು ಹೋಗಬೇಡ. ನೀ ಎಲ್ಲೇ ಹೋಗಿದ್ರು ಈ ಕ್ಷಣದಲ್ಲಿ ಬಂದ್ಬಿಡು ಅಂತ ಗೋಪಿಯರು ಪರಮಾತ್ಮನನ್ನ ಬೇಡ್ಕೋತಾ ಇದ್ದಾರೆ. ಇವೆಲ್ಲ ಭೀಷ್ಮನಿಗೆ ನೆನಪಾಗ್ತದೆ, ಅವೆಲ್ಲವನ್ನ ಸ್ಮರಣೆ ಮಾಡ್ಕೋತಾ ಇದ್ದಾನೆ. ಎಸ್ಪೆಷಲಿ ಪರಮಾತ್ಮನ ಕಿರುನಗೆ ಅಂತ ಹೇಳಿದಾಗ ಭೀಷ್ಮದೇವನ ನೆನಪಿಗೆ ಬಂದಿರುವಂತಹದ್ದು ಪರಮಾತ್ಮನ ವಲ್ಗುಹಾಸ. ಪರಮಾತ್ಮನ ವಲ್ಗುಹಾಸ ಅಂತಂದ್ರೆ ಪರಮಾತ್ಮನ ಆ ಒಂದು ಕಿರುನಗೆ ಅನ್ನುವಂತಹದ್ದು
ಬದುಕಿನಲ್ಲಿ ಯಾರಿಗೇ ಆಗಲಿ ಅದು ಹೆಚ್ಚು ಭರವಸೆಯನ್ನು ಕೊಡುವಂಥದ್ದೇ. ಪರಮಾತ್ಮ ಶ್ರೀಕೃಷ್ಣನ ಆ ಒಂದು ಕಿರು ನಗೆ ಅಂತಂದರೆ ಕೇವಲ ಅದು ಮುಖದ ಸೌಂದರ್ಯ ಅಲ್ಲ, ಆ ನಗುವಿನಲ್ಲಿ ನಮ್ಮ ಎಲ್ಲ ಭರವಸೆಗಳನ್ನು ಅದು ಈಡೇರಿಸುತ್ತೇನೋ ಅನ್ನುವಂತಹ ಒಂದು ಹೆಚ್ಚು ಭರವಸೆಯನ್ನೇ ತುಂಬಿ ಕೊಡ್ತಾ ಇರುವಂತಹ ಆ ನಗುವನ್ನು ನಾವು ಪರಮಾತ್ಮನಲ್ಲಿ ಕಾಣ್ಬೋದು. ಮತ್ತು ಗೋಪಿಯರು ಹೇಳ್ತಾರೆ, ನೀನು ಸಾಮಾನ್ಯ ಅಲ್ಲ. ಪರಮಾತ್ಮ ಶ್ರೀಕೃಷ್ಣನನ್ನ ನೀನು ಸಾಮಾನ್ಯ ಅಲ್ಲ, ನಿನ್ನ ಶಕ್ತಿನೇ ಬೇರೆ, ನಿನ್ನ ಲೀಲೆನೇ ಬೇರೆ ಅಂತ ಹೇಳ್ತಾರೆ. ಆ ಗೋಪಿಗೀತ ಅಂತ ಹೇಳಿದಾಗ ಅದರಲ್ಲಿ ಹೇಳ್ತಾರೆ ಅವರು, ವ್ರಜ ಜನಾರ್ತಿಹನ್ ವೀರಯೋಷಿತಾಂ ನಿಜ ಜನಸ್ಮಯ ಧ್ವಂಸನಸ್ಮಿತ. ವ್ರಜವಾಸಿಗಳ ದುಃಖ ಎಷ್ಟೇ ಇರಲಿ, ವ್ರಜವಾಸಿಗಳು ಅಂತಂದರೆ ಬೃಂದಾವನದಲ್ಲಿ ವಾಸ ಮಾಡ್ತಾ ಇದ್ದಂತಹ ಗೋಪಿಯರು ಮತ್ತು ಆ ಎಲ್ಲ ಗೋಪ ಬಾಲಕರು, ಅವ್ರನ್ನೆಲ್ಲ ವ್ರಜವಾಸಿಗಳು ಅಂತ ಹೇಳ್ತಾರೆ. ಆ ವ್ರಜವಾಸಿಗಳಲ್ಲಿ ಬದುಕು ಅಂತ ಹೇಳಿದಾಗ ಅದು ಸದಾ ಸುಖದಿಂದನೇ ಇರುತ್ತೆ ಅಂತ ಏನಿಲ್ಲ. ಅನೇಕ ರೀತಿಯ ಕಷ್ಟ ನಷ್ಟಗಳ ಅನುಭವ ಆಗಬೇಕು, ದುಃಖ ಇರುತ್ತೆ. ಆ ಗೋಪಿಯರು ಹೇಳ್ತಾರೆ, ವ್ರಜವಾಸಿಗಳ ದುಃಖ ಅದು ಯಾವುದೇ ರೀತಿಯಲ್ಲಿರಲಿ, ಎಷ್ಟೇ ದೊಡ್ಡ ಮಟ್ಟದಲ್ಲಿರಲಿ, ಆ ಎಲ್ಲ ದುಃಖಗಳನ್ನು ದೂರ ಮಾಡುವಂತಹ ವೀರ ಶಿರೋಮಣಿ ನೀನು ಅಂತ ಪರಮಾತ್ಮ ಶ್ರೀಕೃಷ್ಣನ ಮೇಲೆ ಅವ್ರಿಗಷ್ಟು ಭರವಸೆ. ಕೇವಲ ವ್ರಜವಾಸಿಗಳು ಮಾತ್ರ ಅಂತ ಅಲ್ಲ, ಯಾರೇ ಆಗಿರಲಿ ಒಮ್ಮೆ ಶ್ರೀಕೃಷ್ಣನ ಕಿರುನಗೆಯನ್ನು ನೋಡಿದ್ರೆ ಸಾಕು, ನೋಡಿದ ಕ್ಷಣದಲ್ಲಿ ಅವನಲ್ಲಿರುವಂತಹ ಒಂದು ಗರ್ವ ಅದು ಸಂಪೂರ್ಣವಾಗಿ ನಾಶವಾಗೋದ್ರಲ್ಲಿ ಸಂಶಯನೇ ಇಲ್ಲ. ಗರ್ವ ಅಂತ ಹೇಳಿದಾಗ ಅದು ಕೇವಲ ಅಹಂಕಾರ ಅಂತ ಮಾತ್ರ ಅಲ್ಲ, ಎಲ್ಲ ಒಂದು ಕಡೆ ನಾನು ನನ್ನದು ಅನ್ನೋದರ ಮೇಲೆ ಹೆಚ್ಚು ಮಮತೆಯನ್ನು ಇಡುವಂತಹದ್ದು ಕೂಡ ಕೆಲ ಸಂದರ್ಭಗಳಲ್ಲಿ ಗರ್ವ ಅಂತ ಅನ್ನಿಸ್ಕೊಡುತ್ತೆ. ಅದರಿಂದ ಅಂತಹ ಗರ್ವ ಅದು ಒಳ್ಳೆಯದೋ ಕೆಟ್ಟದೋ, ಆ ಅಹಂಕಾರ ಒಳ್ಳೆಯದಲ್ಲ. ವೇದಾಂತದ ದೃಷ್ಟಿಯಿಂದ ನೋಡಿದ್ರೆ ಒಬ್ಬ ಮನುಷ್ಯನ ಆಧ್ಯಾತ್ಮ ಜೀವನದ ಬೆಳವಣಿಗೆಗೆ ಅದು ಅಡ್ಡಗಾಲ ಹಾಕುತ್ತೆ. ಅದರಿಂದ ಪರಮಾತ್ಮ ಶ್ರೀಕೃಷ್ಣನ ಆ ಒಂದು ಕಿರುನಗೆಯನ್ನು ನೋಡಿದ್ರೆ ಆ ನೋಡಿದಂತಹ ವ್ಯಕ್ತಿ ಅವನು ಯಾರೇ ಆಗಿರಲಿ ಅವನಲ್ಲಿರುವಂತಹ ಒಂದು ಗರ್ವ ಅನ್ನುವಂತಹದ್ದು ನಾಶವಾಗುವುದರಲ್ಲಿ ಸಂಶಯನೇ ಇಲ್ಲ. ಇದು ಶ್ರೀಕೃಷ್ಣನ ಕಿರುನಗೆಗೆ ಇರುವಂತಹ ಒಂದು ಶಕ್ತಿ. ಮತ್ತು ಗರ್ವ ಅಂತ ಹೇಳಿದಾಗ ಸದಾಕಾಲ ಶ್ರೀಕೃಷ್ಣನ ಜೊತೆಯಲ್ಲೇ ವಾಸ ಮಾಡ್ತಾ ಇದ್ದಂತಹ ಈ ಗೋಪಿಯರು ಸಾಮಾನ್ಯರಲ್ಲ. ಕೃಷ್ಣ ಸದಾ ಇಲ್ಲೇ ಇದ್ದಾನೆ ಅನ್ನುವ ಗರ್ವ ಅವರಲ್ಲಿ ಇದ್ದೇ ಇರುತ್ತೆ. ಇವನು ನಮ್ಗೆ ಸೇರಿದವನು, ಕೃಷ್ಣ ಅಂತಂದ್ರೆ ಹಿ ಬಿಲಾಂಗ್ಸ್ ಟು ಗೋಪೀಸ್. ಕೃಷ್ಣನನ್ನ ಬಿಟ್ಕೊಡೋದಕ್ಕೆ ಅವರು ಇಷ್ಟನೇ ಪಡೋದಿಲ್ಲ. ಕೃಷ್ಣನನ್ನ ಜಗದೋದ್ಧಾರಕ, ಜಗದೀಶ್ವರ ಅಂತ ಹೇಳಿದ್ರು ಕೂಡ ಗೋಪಿಯರಲ್ಲಿ ಒಂದು ಗರ್ವ ಇರುತ್ತೆ. ಅದೇನು ಅಂತಂದ್ರೆ, ಕೃಷ್ಣನ್ನ ನೀವು ಎಲ್ಲ ಬೇರೆಯವರು ಎಲ್ಲ ಏನು ಬೇಕಾದ್ರೂ ಕರೀರಿ, ಬಟ್ ಕೃಷ್ಣ ಬಿಲಾಂಗ್ಸ್ ಟು ಅಸ್. ಸೊ ಈ ಒಂದು ನಮ್ಮ ಕೃಷ್ಣ ನಮ್ಮ ಪ್ರಭು ಅನ್ನುವಂತಹ ಗರ್ವ ಗೋಪಿಯರಿಗೇನು ಸಾಮಾನ್ಯ ಅಲ್ಲ. ಎಲ್ಲ ಗೋಪಿಯರಲ್ಲೂ ಆ ಗರ್ವ ಇರುತ್ತೆ. ಅಷ್ಟೆಲ್ಲ ಗರ್ವಗಳಿದ್ರೂ ಕೂಡ ಆ ಗೋಪಿಯರು ಒಮ್ಮೆ ಶ್ರೀಕೃಷ್ಣನ ಕಿರುನಗೆಯನ್ನು ನೋಡಿದ್ರೆ ಅವರ ಮನಸ್ಸಿನಲ್ಲಿ ಏನಿತ್ತು, ಇವನು ನಮ್ಮ ಕೃಷ್ಣ ನಮಗೆ ಸೇರಿದವನು ಅಂತ ಏನಂತ ಇದ್ರು ಅವೆಲ್ಲ ಮರೆಯಾಗಿ ನಾಶವಾಗಿ ಕೇವಲ ಕೃಷ್ಣನಲ್ಲಿ ಒಂದಾದ ಅನುಭವವನ್ನು ಅವರು ಹೊಂದ್ತಾ ಇದ್ರು. ಹೀಗೆ ಗೋಪಿಯರಲ್ಲಿ ಇದ್ದಂತಹ ನಮ್ಮ ಕೃಷ್ಣ ಅನ್ನುವ ಗರ್ವ ಕೂಡ ಶ್ರೀಕೃಷ್ಣನ ಕಿರುನಗೆ ಅದನ್ನು ನಾಶ ಮಾಡುವಂತಹ ಶಕ್ತಿಯನ್ನು ಆ ನಗೆ ಹೊಂದಿತ್ತು. ಸೊ ದಿಸ್ ಈಸ್ ಕಾಲ್ಡ್ ವಲ್ಗುಹಾಸ. ಭೀಷ್ಮದೇವ ಈ ಒಂದು ವಲ್ಗುಹಾಸವನ್ನು ಇಲ್ಲಿ ನೆನಪು ಮಾಡ್ಕೋತಾ ಇದ್ದಾನೆ.
ನಮ್ಮಲ್ಲಿರುವಂತಹ ಒಂದು ಗರ್ವ ಅಥವಾ ಅಹಂಕಾರ ಅನ್ನುವಂತಹದ್ದು ನಾಶವಾಗಬೇಕು ಅಂತಂದರೆ ಬೇರೆ ಏನು ಮಾಡಬೇಕಾಗಿಲ್ಲ. ಕೃಷ್ಣನ ಎದುರಿಗೆ ಹೋಗಿ ನಿಂತು ಅವನ ಮುಖವನ್ನು ನೋಡಿ ಆ ಕಿರುನಗೆಯನ್ನು ನಾವು ಕಣ್ತುಂಬಿಕೊಂಡ್ರೆ ಸಾಕು, ನಮ್ಮಲ್ಲಿರುವಂತಹ ಗರ್ವ ನಾಶವಾಗತ್ತೆ. ಅದು ಹೇಗಾಗತ್ತೆ ಅಂತಂದರೆ, ಇಟ್ ಈಸ್ ಅವರ್ ಡ್ಯೂಟಿ ಟು ಹ್ಯಾವ್ ಹಿಸ್ ದರ್ಶನ ಅಂಡ್ ಇಟ್ ಈಸ್ ದ ಕಿರುನಗೆ ವಿಚ್ ಕೃಷ್ಣ ಹ್ಯಾಸ್ ಗಾಟ್, ಇಟ್ ವಿಲ್ ಡೂ ಇಟ್ಸ್ ಡ್ಯೂಟಿ. ಸೊ ಅದನ್ನ ಇಲ್ಲಿ ಭೀಷ್ಮದೇವ ನೆನಪು ಮಾಡ್ಕೋತಾ ಇದ್ದಾನೆ. ಈ ಒಂದು ಕಿರುನಗೆಯನ್ನ ನೆನಪು ಮಾಡಿಕೊಳ್ಳೋದೇ ಒಂದು ರೀತಿಯ ಧ್ಯಾನವಾಗಿ ಹೋಗಿರುತ್ತೆ ಗೋಪಿಯರಿಗೆ. ಅಷ್ಟು ಮಾತ್ರ ಅಲ್ಲ, ಶ್ರೀಕೃಷ್ಣನ ವಲ್ಗುಹಾಸ, ಅವನ ಆ ಒಂದು ಕಿರುನಗೆ ಎನ್ನುವಂತಹದ್ದು ಮಂಗಲದಾಯಕ. ಕೃಷ್ಣ ನಗ್ತಾ ಇರುವಂತಹದ್ದನ್ನು ನಾನು ನೋಡುವೆ ಅಂತಂದ್ರೆ ನನಗಿನ್ನು ಮುಂದೆ ಏನು ಬೇರೆ ಥರ ಅಶುಭ ಸೂಚನೆಗಳು ಯಾವುದೂ ಆಗದೇ ಇಲ್ಲ. ಇಟ್ ಈಸ್ ಮಂಗಲದಾಯಕ, ನನಗೆಲ್ಲ ಶುಭವನ್ನೇ ಅವನು ಮಾಡಿಕೊಡ್ತಾನೆ, ಈ ಒಂದು ನಂಬಿಕೆ ಕೂಡ ಅವರಲ್ಲಿರುತ್ತೆ. ಸೊ ನಿನ್ನಿಂದ ನಾವು ಇಷ್ಟೆಲ್ಲವನ್ನ ಪಡ್ಕೋತಾ ಇದ್ದೀವಲ್ಲ ಶ್ರೀಕೃಷ್ಣ, ನೀನು ನಮ್ಮನ್ನ ಒಂಟಿ ಮಾಡಬೇಡಪ್ಪ ಅಂತ ಕೇಳ್ಕೊತಾ ಇದ್ರು. ನೀನು ಒಂಟಿ ಮಾಡಿದ್ರೆ ನೀನೆಲ್ಲದೆ ನಿನ್ನನ್ನು ಬಿಟ್ಟು ಇರೋದು ಬಹಳ ಕಷ್ಟ ಆಗ್ತಾ ಇದೆ. ಆ ವಿರಹವನ್ನು ಸಹಿಸುವಂತಹ ಶಕ್ತಿ ನಮಗಿಲ್ಲ. ಬಹುಶಃ ನಿನ್ನ ಕಿರುನಗೆ ನೋಡದೆ ಕೇವಲ ನಿನ್ನನ್ನು ನೋಡಿದ್ರೆ ನಾವು ಈ ವಿರಹವನ್ನು ಸಹಿಸ್ಕೋತಾ ಇದ್ವೋ ಏನೋ. ಆದರೆ ನಿನ್ನ ಆ ದರ್ಶನದಲ್ಲಿ, ನಿನ್ನ ಕಿರುನಗೆ ನಮಗೆ ಬದುಕಿನಲ್ಲಿ ಹೆಚ್ಚು ಭರವಸೆಯನ್ನು ಕೊಟ್ಟು ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಬಂದ್ಬಿಟ್ಟಿದೆ. ಇನ್ನು ಮುಂದೆ ನೀನಿಲ್ಲ, ನಿನ್ನ ಕಿರುನಗೆ ನಾನು ನೋಡೋಕ್ಕಾಗ್ತಾ ಇಲ್ಲ ಅಂತಂದರೆ ಆ ವಿರಹವನ್ನು ಸಹಿಸ್ಕೊಳ್ಳುವಂತಹ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ಅಂತ ಗೋಪಿಯರು ಪರಿಪರಿಯಾಗಿ ಬೇಡ್ಕೋತಾ ಇದ್ದಾರೆ. ಇವೆಲ್ಲವನ್ನ ಭೀಷ್ಮದೇವ ಆ ಒಂದು ಲಲಿತಗತಿ ಅಂತಂದರೆ ಆ ವಂಡರ್ಫುಲ್ ಮೂಮೆಂಟ್, ಭಗವಂತನ ಆ ಒಂದು ಲಲಿತಗತಿ ಅಂತಂದರೆ ವೆರಿ ಅಟ್ರಾಕ್ಟಿವ್ ಮೂಮೆಂಟ್, ಮತ್ತು ವಿಲಾಸ, ಅವನ ಅನೇಕ ಲೀಲೆಗಳು, ಮತ್ತು ವಲ್ಗುಹಾಸ, ಭಗವಂತನ ಆ ಒಂದು ಕಿರುನಗೆ, ಇವೆಲ್ಲವನ್ನ ಭೀಷ್ಮದೇವ ಶರಶಯ್ಯ ಮೇಲೆ ಮಲಗಿ ಇವೆಲ್ಲವನ್ನ ನೆನಪು ಮಾಡಿಕೊಂಡು ಪರಮಾತ್ಮ ಶ್ರೀಕೃಷ್ಣನನ್ನ ಅವನು ಸ್ತುತಿ ಮಾಡ್ತಾ ಇದ್ದಾನೆ. ಅಂಡ್ ಹಿ ಕಂಟಿನ್ಯೂಸ್, ಅವನು ಹೇಳ್ತಾನೆ, ಪ್ರಣಯ ನಿರೀಕ್ಷಣ ಕಲ್ಪಿತ ಊರುಮಾನಃ, ಯಾರ ಹಾವಭಾವ, ಭಕ್ತಿ, ಮಂದಹಾಸ, ಬೆಡಗು, ಭಿನ್ನಾಣಿಗಳಿಗೆ ಸೋತು ಅವರಲ್ಲಿ ಒಂದಾಗಿರ್ತಾನೋ, ಮತ್ತು ಯಾರೆಲ್ಲರನ್ನ ಇವನು ಆಕರ್ಷಿಸ್ತಾನೋ ಅಂತಹ ಕೃಷ್ಣ ನನಗೆ ನನ್ನ ಧ್ಯಾನದಲ್ಲಿ ಸಿಗಲಿ ಅಂತ ಭೀಷ್ಮದೇವ ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಭೀಷ್ಮದೇವನ ಏಕಾಗ್ರತೆ ಶಕ್ತಿ ಎಷ್ಟಿತ್ತು ಅನ್ನುವಂತಹದ್ದನ್ನು ತಿಳಿಸ್ತಾ ಇದೆ. ಮತ್ತು ಈ ಎಲ್ಲ ಏಕಾಗ್ರತಾ ಶಕ್ತಿ ಇದ್ರೂ ಕೂಡ ಅವೆಲ್ಲವನ್ನ ಹೇಗೆ ಉಪಯೋಗ ಮಾಡ್ಕೋತಾ ಇದ್ದಾನೆ ಭೀಷ್ಮದೇವ. ಈಗ ನಮ್ಮೆಲ್ಲರಲ್ಲೂ ಒಂದೊಂದು ರೀತಿಯ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಹೇಗೆ ಉಪಯೋಗಿಸ್ಕೋತಾ ಇದ್ದೀವಿ, ಆ ಶಕ್ತಿ ಅನ್ನುವಂತಹದ್ದು ಸದುಪಯೋಗವಾಗ್ತಾ ಇದೆಯಾ, ದಟ್ ಮ್ಯಾಟರ್ಸ್. ಇಲ್ಲಿ ಭೀಷ್ಮದೇವನ ಏಕಾಗ್ರತಾ ಶಕ್ತಿ ಅನ್ನುವಂತಹದ್ದು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ he is able to remember everything that happened in the war field. ಅಂತಂದ್ರೆ ಅವನ ಆ ಏಕಾಗ್ರತಾ ಶಕ್ತಿ ಅಂತಂದ್ರೆ ಸ್ವತಃ ಭೀಷ್ಮದೇವ ಕೂಡ ಯುದ್ಧದಲ್ಲಿ ಭಾಗಿಯಾಗಿರ್ತಾನೆ. ಕೌರವರ ಪರವಾಗಿ ನಿಂತು ಪಾಂಡವರ ವಿರುದ್ಧವಾಗಿ ಅವನು ಯುದ್ಧವನ್ನು ಮಾಡ್ತಾ ಇರ್ತಾನೆ. ಯುದ್ಧದಲ್ಲಿ ಕೌರವರಿಗೆ ಜಯವನ್ನು ತಂದುಕೊಡ್ಬೇಕು ಅಂತ ಹೇಳಿ ಹೆಚ್ಚು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಅಷ್ಟು ಸೀರಿಯಸ್ ಆಗಿ ಯುದ್ಧವನ್ನು ಗೆಲ್ಲಬೇಕು, ಯುದ್ಧದಲ್ಲಿ ಜಯವನ್ನು ಕೌರವರಿಗೆ ತಂದುಕೊಡ್ಬೇಕು ಅಂತ ಹೇಳಿ ಆ ಯುದ್ಧದಲ್ಲಿ ಹೆಚ್ಚು ಶ್ರಮವನ್ನು ಹಾಕ್ತಾ ಇದ್ರು ಕೂಡ ಹಿಸ್ ಮೇನ್ ಕಾನ್ಸಂಟ್ರೇಷನ್, ಹಿಸ್ ಮೇನ್ ಫೋಕಸ್, ಹಿ ಈಸ್ ಸೀಯಿಂಗ್ ದಿ ಲಾರ್ಡ್ ಶ್ರೀಕೃಷ್ಣ. ಯಾವ ಕ್ಷಣದಲ್ಲಿ ಯಾವ ಒಂದು ಆಪರ್ಚುನಿಟಿನೂ ಮಿಸ್ ಮಾಡ್ಕೋತಾ ಇಲ್ಲ. ಶ್ರೀಕೃಷ್ಣನನ್ನ ನೋಡುವಂತಹ ಅವನ ದರ್ಶನ ಸಿಗ್ತಾ ಇದೆ ಅಂತಂದಾಗ ಅದು ಯುದ್ಧ ಕ್ಷೇತ್ರವಾಗಿರಲಿ ಅಥವಾ ಅದು ಯಾವುದೇ ಕ್ಷೇತ್ರವಾಗಿರಲಿ,
ಮತ್ತು ಬದುಕಿನಲ್ಲಿ ಯಾವುದು ಮುಖ್ಯ ಅಂತ ಹೇಳಿ ಅಲ್ಲಿ ಶ್ರಮವನ್ನು ಹಾಕ್ತಾ ಇರ್ತೀನಿ, ಅವೆಲ್ಲವನ್ನ ಬದಿಗೊತ್ತಿ ಪರಮಾತ್ಮನನ್ನು ನೋಡುವಂತಹದ್ದು, ಅದನ್ನು ಅವನು ಮಿಸ್ ಮಾಡ್ಕೋತಾ ಇಲ್ಲ. ಮತ್ತು ಭಕ್ತಿ ಅಂತ ಬಂದಾಗ ಬೃಂದಾವನದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಗೋಪಿಯರ ಜೊತೆನಲ್ಲಿದ್ದಂತಹ ದಿನಗಳನ್ನು ಕೂಡ ಅವನು ತನ್ನ ನೆನಪಿನಲ್ಲಿ ತಂದ್ಕೋತಾ ಇದ್ದಾನೆ. ಹೀಗೆ ಅವನ ಏಕಾಗ್ರತಾ ಶಕ್ತಿ ಅನ್ನುವಂತಹದ್ದು ಧ್ಯಾನ ಅಂತ ಬಂದಾಗ he wants to meditate only upon Lord Shri Krishna. ಧ್ಯಾನ ಮೆಡಿಟೇಷನ್ ಅಂತ ಬಂದಾಗ ಅದು ಶ್ರೀಕೃಷ್ಣನನ್ನ ಕುರಿತು ಮಾತ್ರ, ಬೇರೆ ಇನ್ಯಾವುದು ಬೇಕಿಲ್ಲ ನನಗೆ. ಈ ಯುದ್ಧ ಕ್ಷೇತ್ರದಲ್ಲಿ ಏನೇನಾಗ್ತಾ ಇದೆ, ಯಾರ್ಯಾರ ಪಾಡ್ ಏನೇನಾಗ್ತಾ ಇದೆ, ಅದು ಯಾವುದು ನನಗೆ ಬೇಕಿಲ್ಲ. ಅಂತಹ ಯುದ್ಧ ಕ್ಷೇತ್ರದಲ್ಲಿ ಕೂಡ ಆ ಒಂದು ಏಕಾಗ್ರತಾ ಶಕ್ತಿಯನ್ನು ಉಪಯೋಗಿಸಿಕೊಂಡು ಧ್ಯಾನ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಫಾರ್ ಟು ರಿಮೆಂಬರ್ ಶ್ರೀಕೃಷ್ಣ. ಉಳಿದಂತೆ ಆ ಯುದ್ಧದ ರೀತಿ ನೀತಿಗಳಾಗಿರಬಹುದು, ನಾಟ್ ಇಂಟ್ರೆಸ್ಟೆಡ್ ಇನ್ ದಿ ವಾರ್ ಆಕ್ಟಿವಿಟೀಸ್. ಮತ್ತು ಪರಮಾತ್ಮನ ಕಥಾ ಮತ್ತು ಭಕ್ತಿ ಅಂತ ಬಂದಾಗ ಗೋಪಿಯರು, ಆ ಗೋಪಿಯರನ್ನ ನೆನಪು ಮಾಡಿಕೊಳ್ಳುವ ಮೂಲಕ ಶ್ರೀಕೃಷ್ಣನನ್ನ ನೆನಪು ಮಾಡ್ಕೋತಾ ಇದ್ದಾನೆ. ಸೊ ಭೀಷ್ಮದೇವನಿಂದ ಈ ಸಂದರ್ಭದಲ್ಲಿ ನಾವೇನು ಕಲಿಬಹುದು ಅಂತಂದ್ರೆ, ಪರಮಾತ್ಮನ ದರ್ಶನವನ್ನು ನಾವು ಮಾಡಬೇಕು. ಪರಮಾತ್ಮನ ಸಾಕ್ಷಾತ್ಕಾರ ಅಥವಾ ಪರಮಾತ್ಮನ ಅನುಗ್ರಹ ನಮಗೆ ಸಿಗಬೇಕು ಅಂತಂದ್ರೆ ನೇರವಾಗಿ ನಾವು ಪರಮಾತ್ಮನನ್ನ ಪೂಜೆ ಮಾಡುವಂತಹ ಏಕಾಗ್ರತೆ ಆಗಲಿ, ಆ ಶಕ್ತಿಯಾಗಲಿ, ಹೌ ಟು ಫೋಕಸ್ ಆನ್ ದಿ ಲಾರ್ಡ್, ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ಅವನೇನು ಹೇಳ್ತಾನೆ ಭೀಷ್ಮದೇವ, ಶ್ರೀಕೃಷ್ಣನ ಪರಮಾತ್ಮನ ದಾಸಾನುದಾಸರನ್ನ ನೀನು ಸೇವಿಸು. ಸ್ಟ್ರೈಟ್ ಅವೇ ಯು ಡೋಂಟ್ ವರ್ಷಿಪ್ ದಿ ಲಾರ್ಡ್, ಸ್ಟ್ರೈಟ್ ಅವೇ ಯು ಡೋಂಟ್ ಫೋಕಸ್ ಆನ್ ದಿ ಲಾರ್ಡ್, ಬಿಕಾಸ್ ನಿನಗೆ ಗೊತ್ತಿಲ್ಲ, ನಿನ್ನಲ್ಲಿ ಆ ಶಕ್ತಿ ಇಲ್ಲ. ಸೊ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ಈಸ್, ಹೂ ಎವರ್ ಹೀ ಈಸ್, ಪರಮಾತ್ಮನ ಒಬ್ಬ ಭಕ್ತ ಇಲ್ಲಿದ್ದಾನೆ ಅಂತಂದರೆ ನೀನು ಅವನ ಸೇವೆಯನ್ನು ಮಾಡು. ಆ ಮೂಲಕ ಅವನು ನಿನಗೆ ಭಗವಂತನನ್ನು ತೋರಿಸ್ತಾನೆ. ಇದು ಹೇಗೆ ಅನುಭವ ಆಗಿದೆ ಅಂತಂದರೆ, ಯುದ್ಧ ಕ್ಷೇತ್ರದಲ್ಲಿ ಶ್ರೀಕೃಷ್ಣನನ್ನ ನೆನಪು ಮಾಡ್ಕೋಬೇಕು ಅಂತಂದರೆ ಕಣ್ಣೆದುರುಗಡೆ ಅವನು ಯುದ್ಧ ಮಾಡ್ತಾ ಇದ್ದಿದ್ದು ಪಾಂಡವರ ವಿರುದ್ಧ, ಅದರಿಂದ ಎದುರುಗಡೆ ಅರ್ಜುನ ಇರ್ತಾನೆ. ಅರ್ಜುನನನ್ನ ನೋಡುವ ಮೂಲಕ, ಅರ್ಜುನನ ಜೊತೆ ಯುದ್ಧ ಮಾಡುವ ಮೂಲಕ ಪರಮಾತ್ಮನ ದರ್ಶನವನ್ನು ಮಾಡ್ತಾ ಇದ್ದಾನೆ. ಅದೇ ರೀತಿ ಪರಮಾತ್ಮನ ಬಹಳ ದೊಡ್ಡ ಭಕ್ತರು ಅಂತಂದ್ರೆ ಗೋಪಿಯರು, ಅವ್ರನ್ನ ನೆನಪು ಮಾಡಿಕೊಳ್ಳುವ ಮೂಲಕ ಪರಮಾತ್ಮ ಶ್ರೀಕೃಷ್ಣನನ್ನ ಶ್ರೀಕೃಷ್ಣನ ಅನುಗ್ರಹವನ್ನು ಪಡಿತಾ ಇದ್ದಾನೆ. ಸೊ ಅವನು ಹೇಳ್ತಾನೆ, ಪರಮಾತ್ಮನನ್ನ ನೀನು ಒಲಿಸ್ಕೋಬೇಕು ಅಂತಂದ್ರೆ ಪರಮಾತ್ಮನ ದಾಸಾನುದಾಸರ ಸೇವೆಯನ್ನ ನೀನು ಮಾಡು. ಕೃತಮನು ಕೃತವತ್ಯ ಉನ್ಮದಾಂಧಃ. ಉನ್ಮದಾಂಧಃ ಅಂತಂದ್ರೆ ಈ ಗೋಪಿಯರು ಮತ್ತು ಶ್ರೀಕೃಷ್ಣ ಇವರ ಈ ಒಂದು ರಾಸಲೀಲೆಯಲ್ಲಿ ಈ ಗೋಪಿಯರು ಸಂಪೂರ್ಣವಾಗಿ ಭಾವಪರವಶರಾಗಿ ಹೋಗ್ತಾ ಇದ್ರು. ಎಷ್ಟರ ಮಟ್ಟಿಗೆ ಭಾವಪರವಶ ಅಂತಂದ್ರೆ, ನಾವು ಗೋಪಿಯರು, ಇವನು ಶ್ರೀಕೃಷ್ಣ ಅನ್ನೋದು ಮರೆತು ಶ್ರೀಕೃಷ್ಣನಲ್ಲಿ ಒಂದಾಗಿ ಆ ಗೋಪಿಯರಲ್ಲಿ ಇಲ್ಲವೇ ಇಲ್ಲ, ಇರೋದೆಲ್ಲ ಶ್ರೀಕೃಷ್ಣ. ದಟ್ ಈಸ್ ಭಾವಪರವಶ, ಪ್ಯೂರ್ ಅದ್ವೈತ. ಶ್ರೀಕೃಷ್ಣನ ಲೀಲೆ ಮತ್ತು ಶ್ರೀಕೃಷ್ಣನ ಆ ಒಂದು ಲಲಿತ ಗತಿ ಅಂತಂದ್ರೆ ವೆರಿ ಸ್ಪಿರಿಚುವಲ್ ಆಕ್ಟಿವಿಟೀಸ್, ಅವನ ಲೀಲಾ ವಿನೋದ, ವಲ್ಗುಹಾಸ, ಈ ಲಲಿತ ಗತಿ, ಇವೆಲ್ಲ ಆ ಗೋಪಿಯರನ್ನು ಎಷ್ಟು ಅಟ್ರಾಕ್ಟ್ ಮಾಡಿತ್ತು ಅಂತಂದ್ರೆ, ಅವನ ಅನೇಕ ಪ್ರಸಂಗಗಳು ಬೃಂದಾವನದಲ್ಲಿದ್ದಾಗ ಆ ಶ್ರೀಕೃಷ್ಣನ ಅನೇಕ ಪ್ರಸಂಗಗಳು, ಆ ಗೋಪಿಯರ ಮನೆಯಲ್ಲಿ ಬೆಣ್ಣೆ ಕದೀತಾ ಇದ್ದಿದ್ದಿರಬಹುದು,
ಅಥವಾ ತಾಯಿ ಯಶೋದೆ ಆ ಪುಟ್ಟ ಮಗು ಶ್ರೀಕೃಷ್ಣ ಬಾಯಿಗೆ ಮಣ್ಣು ಹಾಕೊಂಡಿದ್ದಾನೆ ಅಂತ ಹೇಳಿದಾಗ ಅವನನ್ನು ಬಾಯಿಯನ್ನು ಸ್ವಚ್ಛ ಮಾಡ್ತೀನಿ ಅಂತ ಹೇಳಿ ಆ ಮಗುವಿನ ಬಾಯಿ ತೆರೆಸಿದಾಗ ಆ ಬಾಯಿಯಲ್ಲಿ ಇಡೀ ವಿಶ್ವವನ್ನು ದರ್ಶನ ಮಾಡಿಸ್ತಾನೆ. ಈ ಒಂದು ಲೀಲೆ. ಮತ್ತು ಗೋವರ್ಧನ ಗಿರಿಯನ್ನ ಎಡಗೈನಲ್ಲಿ ಎತ್ತಿ ಹಿಡಿದಿರುವಂತಹದ್ದು, ಮತ್ತು ಯಮುನೆಯಲ್ಲಿ ಕಾಳಿಂಗ ಮರ್ದನ, ಹೀಗೆ ಒಂದ ಎರಡ ಅನೇಕ ಲೀಲೆಗಳು. ಇವೆಲ್ಲವನ್ನ ಈ ಗೋಪಿಯರು ಅನುಭವಿಸಿರ್ತಾರೆ. ಸೊ ಶ್ರೀಕೃಷ್ಣನಲ್ಲಿ ಭಾವಪರವಶರಾಗಬೇಕು ಅಂತಂದಾಗ ಎದುರುಗಡೆ ಶ್ರೀಕೃಷ್ಣ ಇಲ್ಲ, ಆ ವಿರಹವನ್ನು ಅವರು ತಾಳಕ್ಕಾಗ್ತಾ ಇಲ್ಲ. ಅವಾಗೆಲ್ಲ ಅವ್ರು ಏನು ಮಾಡ್ತಾ ಇದ್ರು ಅಂತಂದ್ರೆ, ಒಬ್ಬಳು ಗೋಪಿ ಶ್ರೀಕೃಷ್ಣ ಬೆಣ್ಣೆ ಕದಿತಾ ಇದ್ದಂತಹ ಪ್ರಸಂಗವನ್ನು ಮಾಡ್ತಾ ಇದ್ಲು. ಮತ್ತೊಬ್ಬಳು ಗೋಪಿ ತಾಯಿ ಯಶೋದೆಗೆ ಆ ಒಂದು ಇಡೀ ವಿಶ್ವವನ್ನು ತೋರಿಸಿರುವಂತಹ ಒಂದು ಪ್ರಸಂಗ. ಮತ್ತೊಬ್ಬಳು ಗೋಪಿ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದಿರುವಂತಹದ್ದು. ಇನ್ನೊಬ್ಬಳು ಗೋಪಿ ಕಾಳಿಂಗ ಮರ್ದನ. ಹೀಗೆ ಒಟ್ಟಿನಲ್ಲಿ ಈ ಗೋಪಿಯರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ, ಶ್ರೀಕೃಷ್ಣನನ್ನ ನೆನಪು ಮಾಡಿಕೊಂಡು ಆ ವಿರಹವನ್ನು ಮರಿಬೇಕು ಅಂತಂದರೆ, ಮತ್ತು ಭಾವಪರವಶರಾಗಬೇಕು, ನಮ್ಮನ್ನು ನಾವು ಕಳ್ಕೋಬೇಕು. ನಾನು ಇದೀನಿ ಅಂತಂದರೆ ತಾನೇ ಈ ಲೋಕದ ಚಿಂತೆ. ನಾನು ಇಲ್ಲಿ ಇರಬಾರ್ದು, ನಾನು ಎಲ್ಲಿರಬೇಕು? ಪರಮಾತ್ಮನ ಆ ಒಂದು ಅವನಲ್ಲಿ ನಾನು ಲೀನನಾಗಬೇಕು, ಅವನಲ್ಲಿ ನಾನು ಒಂದಾಗಬೇಕು. ಬಿಕಾಸ್ ಹೀಸ್ ಸರ್ವಸ್ವ. ಅವನು ಎಲ್ಲವೂ ಆಗಿದ್ದಾನೆ ಅಂತಂದಾಗ ನನಗೆ ಇನ್ನೇನು ಬೇಕು? ಅದರಿಂದ ನನ್ನನ್ನು ನಾನು ಕಳ್ಕೋಬೇಕು ಅಂತಂದರೆ ಈ ರೀತಿಯ ಲೀಲಾ ಪ್ರಸಂಗಗಳನ್ನು ಅವರೆಲ್ಲರೂ ನೆನಪು ಮಾಡಿಕೊಂಡು ಆ ಲೀಲೆಗಳಲ್ಲಿ ತನ್ಮಯರಾಗಿ ಬಿಟ್ಟಿರ್ತಾರೆ. ಭೀಷ್ಮದೇವ ಹೇಳ್ತಾನೆ, ಇವೆಲ್ಲ ನೆನಪು ಮಾಡಿಕೊಂಡು ಆ ಶರಶಯ್ಯ ಮೇಲೆ ಮಲಗಿ ಭೀಷ್ಮ ಹೇಳ್ತಾನೆ, ಅಂತಹ ಶ್ರೀಕೃಷ್ಣನಲ್ಲಿ ನನಗೆ ಪರಮ ಪ್ರೇಮ ಉಂಟಾಗಲಿ. ಸೊ ದಿಸ್ ಈಸ್ ಭೀಷ್ಮದೇವಾಸ್ ಕೋರ್ ಪ್ರೇಯರ್. ಭೀಷ್ಮದೇವ ಹೇಳ್ತಾನೆ, ಮುನಿಗಣ ನೃಪವರ್ಯ ಸಂಕುಲೇಂತಹ ಸದಸಿ ಯುಧಿಷ್ಠಿರ ರಾಜಸೂಯ ಯೇಷಾಂ ಅರ್ಹಣಮುಪಪೇದ ಈಕ್ಷಣೀಯೋ ಮಮ ದೃಶಿ ಗೋಚರ ಏಷ ಆವಿರಾತ್ಮ. ಭೀಷ್ಮದೇವ ಎಲ್ಲವನ್ನ ನೆನಪು ಮಾಡಿಕೊಂಡಿದ್ದಾನೆ. ಅವುಗಳಲ್ಲಿ ಅವನಿಗೆ ಬಹಳ ಪ್ರಿಯವಾಗಿರುವಂತಹ ಒಂದು ಪ್ರಸಂಗವನ್ನ ಈಗ ನೆನಪು ಮಾಡ್ಕೋತಾ ಇದ್ದಾನೆ. ಅಲ್ಲಿ ಎಲ್ಲವೂ ಇದೆ, ಈ ಒಂದು ನೆನಪಿನಲ್ಲಿ ಎಲ್ಲವೂ ಇದೆ. ಅಂತಹ ಒಂದು ನೆನಪನ್ನ ತನ್ನ ಮುಂದೆ, ಆ ನೆನಪಿನ ಬುತ್ತಿಯನ್ನು ಬಿಚ್ಚಿಡ್ತಾ ಇದ್ದಾನೆ ಭೀಷ್ಮದೇವ. ನೌ ಹಿ ಈಸ್ ರಿಮೆಂಬರಿಂಗ್ ದಿ ರಾಜಸೂಯ ಯಾಗ. ಯುಧಿಷ್ಠಿರ ಮಹಾರಾಜ, ಈಸ್ ಎ ಸಾಮ್ರಾಟ ಯುಧಿಷ್ಠಿರ. ಆ ಯುಧಿಷ್ಠಿರ ರಾಜಸೂಯ ಯಾಗವನ್ನು ಮಾಡಿದಂತಹ ಆ ಒಂದು ಪ್ರಸಂಗವನ್ನು ನೆನಪು ಮಾಡ್ಕೋತಾ ಇದ್ದಾನೆ. ಈ ಒಂದು ರಾಜಸೂಯ ಯಾಗದಲ್ಲಿ ಭೀಷ್ಮದೇವ ಕೂಡ ಬಂದಿರ್ತಾನೆ. ಯುಧಿಷ್ಠಿರನ ರಾಜಸಭೆಯಲ್ಲಿ ಅನೇಕ ಮಹನೀಯರು ಬಂದಿರ್ತಾರೆ. ಅವರೆಲ್ಲ ಈ ಒಂದು ಬಹಳ ಶ್ರೇಷ್ಠವಾದ ರಾಜಸೂಯ ಯಾಗದಲ್ಲಿ ಭಾಗಿಯಾಗಬೇಕು ಅಂತ ಬಂದಿರ್ತಾರೆ. ಅನೇಕ ವಿಶೇಷಗಳನ್ನು ಕಣ್ತುಂಬಿಕೊಳ್ಳುವಂತಹ ಕಾತುರ ಆ ಎಲ್ಲರಲ್ಲೂ ಇತ್ತು. ಒಂದು ರೀತಿಯ ಹಬ್ಬದ ವಾತಾವರಣ ಅಲ್ಲಿ ತುಂಬಿತ್ತು. ಈ ಒಂದು ರಾಜಸೂಯ ಯಾಗದಲ್ಲಿ ದ ಮೋಸ್ಟ್ ಅಟ್ರಾಕ್ಟಿವ್ ಪರ್ಸನ್ ಆಫ್ ದಿಸ್ ರಾಜಸೂಯ ಯಾಗ ಅಂತಂದ್ರೆ ದಟ್ ಈಸ್ ಪರಮಾತ್ಮ ಶ್ರೀಕೃಷ್ಣ. ಮತ್ತು ಈ ರಾಜಸೂಯ ಯಾಗದಲ್ಲಿ ಬಹಳ ಹತ್ತಿರದಿಂದ ಪ್ರತಿ ಸಂದರ್ಭದಲ್ಲೂ ಶ್ರೀಕೃಷ್ಣನ ದರ್ಶನವನ್ನ ಬಹಳ ಆನಂದದಿಂದ ಮಾಡ್ತಾ ಇದ್ದ ಭೀಷ್ಮದೇವ ಅದನ್ನ ನೆನಪು ಮಾಡ್ಕೋತಾ ಇದ್ದಾನೆ. ಈಗ ಈ ರಾಜಸೂಯ ಯಾಗಕ್ಕೆ ಮುನಿಗಣ
ಅನೇಕ ಋಷಿಮುನಿಗಳ ಒಂದು ದೊಡ್ಡ ಸಮೂಹವೇ ಬಂದಿರ್ತಾರೆ. ನೃಪವರ್ಯ ಸಂಕುಲೆ ಅಂತಂದ್ರೆ ಬಹಳ ದೊಡ್ಡ ರಾಜ ಮಹಾರಾಜರುಗಳ ಒಂದು ದೊಡ್ಡ ಗುಂಪು. ಅನೇಕ ರಾಜ ಮಹಾರಾಜರುಗಳು ಆ ಒಂದು ರಾಜಸೂಯ ಯಾಗಕ್ಕೆ ಬಂದಿರ್ತಾರೆ. ಯಾಕೆಂದ್ರೆ ರಾಜಸೂಯ ಯಾಗವನ್ನ ನಡೆಸ್ತಾ ಇರುವಂತಹದ್ದು ಯುಧಿಷ್ಠಿರ. ಹಿ ಈಸ್ ಎ ಸಾಮ್ರಾಟ, ಚಕ್ರವರ್ತಿ. ಯುಧಿಷ್ಠಿರ ಈ ಸಂದರ್ಭದಲ್ಲಿ ಇಡೀ ವಿಶ್ವವನ್ನ ಆಳ್ತಾ ಇದ್ದ ಅಂತ ಹೇಳ್ತಾರೆ. ಯುಧಿಷ್ಠಿರನ ಸಾಮ್ರಾಜ್ಯ ಬಿಟ್ಟರೆ ಅಲ್ಲಿ ಬೇರೆ ದೇಶಗಳೇ ಇರಲಿಲ್ಲ. ಇಡೀ ವಿಶ್ವವನ್ನ ಯುಧಿಷ್ಠಿರ ಆಳ್ತಾ ಇದ್ದ. ಆದ್ರಿಂದ ಅವನು ಪ್ರತಿ ರಾಜ ಮಹಾರಾಜರನ್ನ ಕರೆದಿರ್ತಾನೆ. ಯಾರನ್ನು ಬಿಡದೆ ಎಲ್ಲರನ್ನೂ ಈ ರಾಜಸೂಯ ಯಾಗಕ್ಕೆ ಬರಬೇಕು ಅಂತ ಹೇಳಿರ್ತಾನೆ. ಮತ್ತು ಕರೆದಿರುವಂತಹದ್ದು ಯಾರು? ಭೂಪತಿ, ಸಾಮ್ರಾಟ ಯುಧಿಷ್ಠಿರ. ಸೊ ಯುಧಿಷ್ಠಿರ ಕರೆದಿದ್ದಾನೆ ಅಂತ ಹೇಳಿದಾಗ ಈ ಸಣ್ಣ ಪುಟ್ಟ ಬೇರೆ ಬೇರೆ ದೇಶದ ಎಲ್ಲ ರಾಜ ಮಹಾರಾಜರುಗಳು ಕೂಡ ಅಲ್ಲಿಗೆ ಬಂದಿರ್ತಾರೆ, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಎಲ್ಲರಿಗೂ ಆಹ್ವಾನ ಹೋಗಿರುತ್ತೆ. ಎಲ್ಲರ ಸಮ್ಮುಖದಲ್ಲಿ ಹಾಗೂ ಆಗ ನಡೆದಂತಹ ಒಂದು ಘಟನೆ ಎಲ್ರಿಗೂ ಬಹಳ ದೊಡ್ಡ ಶಾಕ್ ಆಗುತ್ತೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಂತಹ ಒಂದು ಘಟನೆ ಅಲ್ಲಿ ನಡೆಯುತ್ತೆ. ಆದರೂ ಕೂಡ ಅಂತಹ ಸಮಯದಲ್ಲಿ ಭೀಷ್ಮದೇವ, ಅದೊಂದು ಅಹಿತಕರ ಘಟನೆ ಆಗಿದ್ರೂ ಕೂಡ ಆ ಸಂದರ್ಭದಲ್ಲೂ ಕೂಡ ಶ್ರೀಕೃಷ್ಣನ ದರ್ಶನವನ್ನ ಬಹಳ ಹತ್ತಿರದಿಂದ ಮಾಡಿರ್ತಾನೆ. ಈಗ ಅಂತಹ ಒಂದು ಪ್ರಸಂಗವನ್ನ ನೆನಪು ಮಾಡ್ಕೋತಾ ಇದ್ದಾನೆ. ರಾಜಸೂಯ ಯಾಗದಲ್ಲಿ ಮೊಟ್ಟ ಮೊದಲಿಗೆ ಯಾರ ಒಂದು ಅಗ್ರ ಪೂಜೆ ಭೀಷ್ಮನ ಕಣ್ಣ ಮುಂದೆ ನಡೆದಿರುತ್ತೆ. ಆ ಅಗ್ರ ಪೂಜೆ ಮಾಡಿಸಿಕೊಂಡಂತಹ ಪರಮಪ್ರಭು ಶ್ರೀಕೃಷ್ಣನ ದರ್ಶನವನ್ನ ಈಗ ಭೀಷ್ಮದೇವ ನೆನಪು ಮಾಡ್ಕೋತಾ ಇದ್ದಾನೆ. ಯುಧಿಷ್ಠಿರನ ರಾಜಸೂಯ ಯಾಗ ಹಾಗೂ ಅಲ್ಲಿ ನಡೆದಂತಹ ಅಗ್ರ ಪೂಜೆ ಅಂತಂದಾಗ ಆ ಸಮಯದಲ್ಲಿ ಅಲ್ಲಿ ನಡೆದಂತಹ ಘಟನೆಯನ್ನ ಬಹುಶಃ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇನು ಅಂತಂದ್ರೆ ಶಿಶುಪಾಲನ ಒಂದು ವೃತ್ತಾಂತ. ಅವನ ಹೆಸರು ಶಿಶುಪಾಲ ಅಂತ. ಅದರ ಅರ್ಥ ಹಿ ಈಸ್ ದ ಪ್ರೊಟೆಕ್ಟರ್ ಆಫ್ ದಿ ಚಿಲ್ಡ್ರನ್ ಅಂತ. ಅಂದರೆ ಆ ಹೆಸರಿಗೆ ತಕ್ಕಂತೆ ಅವನು ಇರಲಿಲ್ಲ. ಈ ಶಿಶುಪಾಲ ಯಾರು ಅಂತಂದ್ರೆ ಇವನು ಚೇದಿ ರಾಜ್ಯದ ಮಹಾರಾಜನಾಗಿರ್ತಾನೆ. ಶಿಶುಪಾಲನ ತಂದೆ ಧಮಘೋಷ ಮತ್ತು ತಾಯಿ ಶ್ರುತಶುಭ. ಈ ಶ್ರುತಶುಭ ಸಂಬಂಧದಲ್ಲಿ ಕುಂತಿಗೆ ಸಹೋದರಿಯಾಗಿರ್ತಾಳೆ. ಮತ್ತು ಈ ಶಿಶುಪಾಲ ನಂದ ಮಹಾರಾಜನಿಗೂ ಕೂಡ ಒಂದು ರೀತಿಯ ಸೋದರ ಸಂಬಂಧಿ ಆಗಿರ್ತಾನೆ. ಹೀಗಾಗಿ ಸಂಬಂಧ ಅಂತ ಬಂದಾಗ ಅಲ್ಲಿ ಶಿಶುಪಾಲ ಕೃಷ್ಣನಿಗೂ ಕೂಡ ಒಂದು ರೀತಿಯ ಸಂಬಂಧ, ಕಸಿನ್ ಅಂತ ನಾವು ಹೇಳ್ತೀವಲ್ಲ ಹಾಗೆ ಆ ಒಂದು ಸಂಬಂಧ ಅವನಿಗೂ ಇರುತ್ತೆ. ಇಂತಹ ಶಿಶುಪಾಲನನ್ನ ರಾಜಸೂಯ ಯಾಗದಲ್ಲಿ ಪರಮಾತ್ಮ ಶ್ರೀಕೃಷ್ಣನೇ ಸಂಹಾರವನ್ನು ಮಾಡ್ತಾನೆ. ಪುರಾಣದ ಕಥೆಗಳ ಪ್ರಕಾರ ವೈಕುಂಠ ಅನ್ನುವಂತಹದ್ದು ಪರಮಾತ್ಮ ಶ್ರೀ ವಿಷ್ಣುವಿನ ಪರಂಧಾಮ. ಈ ವೈಕುಂಠದ ಪಾಲಕರಲ್ಲಿ ಜಯ ವಿಜಯ ಅಂತ ಹೇಳಿ ಇಬ್ಬರು ಇರ್ತಾರೆ. ಅವರಲ್ಲಿ ಜಯ ಅನ್ನುವಂತಹ ದ್ವಾರಪಾಲಕನ 3ನೇ ಮತ್ತು ಕೊನೆಯ ಅವತಾರ ಇದೆ ಶಿಶುಪಾಲ. ಈ ಜಯ ವಿಜಯರು ಒಂದು ಶಾಪಕ್ಕೆ ಗುರಿಯಾಗಿ ಮತ್ತೆ ಲೋಕದಲ್ಲಿ ಜನ್ಮವನ್ನು ತಗೋಬೇಕಾಗಿ ಬರುತ್ತೆ. ಅವರಲ್ಲಿ
ಜಯ ಅಂತ ಹೇಳಿರುವ ದ್ವಾರಪಾಲಕನ ಮೂರನೇ ಮತ್ತು ಕೊನೆಯ ಅವತಾರ ಶಿಶುಪಾಲ. ಮತ್ತು ಮಹಾಭಾರತದ ಗ್ರಂಥ ಅದು ತಿಳಿಸುವ ಪ್ರಕಾರ ಈ ಶಿಶುಪಾಲ ಹುಟ್ಟುವಾಗಲೇ ಸ್ವಲ್ಪ ವಿಚಿತ್ರವಾಗಿ ಹುಟ್ಟಿರ್ತಾನೆ. ಅವನ ಜನ್ಮ ಆ ರೀತಿ ಇರುತ್ತೆ. 3 ಕಣ್ಣುಗಳನ್ನು ಹೊಂದಿರ್ತಾನೆ, ಚತುರ್ಭುಜಗಳನ್ನು ಹೊಂದಿರ್ತಾನೆ. ಈ ಒಂದು ವಿಚಿತ್ರ ರೀತಿಯ ಶಿಶುವನ್ನು ನೋಡಿ ಅನೇಕರು ಶಿಶುಪಾಲನ ತಂದೆ ತಾಯಿಗೆ ಹೇಳ್ತಾರೆ, ಒಂದು ಒಳ್ಳೆಯ ಮುಹೂರ್ತದಲ್ಲಿ ಮಗುವಿನ ಜನನ ಆಗಿಲ್ಲ ಮತ್ತು ಹುಟ್ಟಿದ ಈ ಮಗುವಿನ ಲಕ್ಷಣ ಕೂಡ ಶುಭ ಸೂಚಕವಲ್ಲ. ಆದ್ದರಿಂದ ಈ ಮಗುವನ್ನು ಕೂಡಲೇ ತ್ಯಜಿಸುವಂತಹ ಒಂದು ನಿರ್ಧಾರ ತಗೊಳ್ಳೋದು ಎಲ್ಲ ರೀತಿಯಿಂದ ಉತ್ತಮ ಅಂತ ಅನೇಕರು ಈ ಶಿಶುಪಾಲ ಹುಟ್ಟಿದ ಸಮಯವನ್ನು ತಿಳಿದು ಅವರೆಲ್ಲ ಒಂದು ರೀತಿಯ ಆ ಜಾತಕವನ್ನು ನೋಡಿ ಹೇಳ್ತಾರೆ. ಸೊ ಹೆಚ್ಚು ಕಡಿಮೆ ತಂದೆ ತಾಯಿಗಳು ಕೂಡ ನಿರ್ಧಾರ ಮಾಡ್ತಾರೆ. ಅನೇಕ ಪಂಡಿತರು ಎಲ್ಲರೂ ಹೇಳ್ತಾ ಇದ್ದಾರೆ, ಇವನ ಜನನ ಸರಿಯಾಗಿ ಆಗಿಲ್ಲ, ವಿಚಿತ್ರವಾದ ಮಗು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇವನನ್ನು ತ್ಯಜಿಸಬೇಕು ಅಂತ ಹೇಳ್ತಾ ಇರೋದ್ರಿಂದ ಆ ಕೆಲಸವನ್ನು ನಾವು ಮಾಡಬಹುದೇನೋ ಅನ್ನುವಂತಹ ಮನೋನಿರ್ಧಾರಕ್ಕೆ ಬರುವಂತಹ ಸಮಯದಲ್ಲಿ ಅವರಿಗೆ ಒಂದು ಅಶರೀರವಾಣಿ ಕೇಳುತ್ತೆ. ಆ ಅಶರೀರವಾಣಿನಲ್ಲಿ ಅವರು ಕೇಳಿಸ್ಕೊಂಡಿರುವಂತಹದ್ದೇನು ಅಂತಂದರೆ, ಶಿಶುಪಾಲನನ್ನು ನೀವು ತ್ಯಜಿಸೋದಕ್ಕೆ ಸಾಧ್ಯ ಇಲ್ಲ, ನೀವು ಅವನನ್ನು ಬಿಟ್ಬಿಡೋದಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ವೆಯ್ಟ್. ಅವನಿಗೆ ಅವನದೇ ಸಮಯ ಬರಬೇಕು. ಆ ಸಮಯ ಬರೋವರೆಗೂ ಅವನು ಇರಲೇಬೇಕು. ಸೊ ಯು ಕೆನಾಟ್ ಟೇಕ್ ದಟ್ ಡಿಸಿಷನ್. ಆದ್ದರಿಂದ ಅವನು ಉಳ್ಕೋಬೇಕು. ಜೊತೆಗೆ ಅಶರೀರವಾಣಿನಲ್ಲಿ ಅದು ಮತ್ತೊಂದು ಸಂದೇಶವನ್ನು ಕೂಡ ಕೊಡುತ್ತೆ. ಮಗು ಈ ರೀತಿ ವಿಚಿತ್ರವಾಗಿ ಹುಟ್ಟಿದ ಈ ಮಗು ಸಾಮಾನ್ಯವಾಗಿ ಮಗು ಅಂತ ಹೇಳಿದಾಗ ಅದರ ರೂಪ ಹೇಗೆ ಇರಲಿ, ಕೆಲವರು ಎತ್ತಾಡ್ತಾರೆ. ಆ ರೀತಿ ಎತ್ತಿ ಅವನನ್ನು ತೊಡೆ ಮೇಲೆ ಕೂಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾರ ತೊಡೆಯ ಮೇಲೆ ಈ ಶಿಶುಪಾಲ ಕೂತ್ಕೋತಾನೆ, ಆಗ ಇವನ ವಿಚಿತ್ರ ರೂಪ ಅನ್ನುವಂತಹದ್ದು ಮರೆಯಾಗಿ ಹೋಗುತ್ತೆ. ಅಂತಹ ಒಬ್ಬ ಪುಣ್ಯಾತ್ಮ ಅವನ ತೊಡೆ ಮೇಲೆ ಈ ಶಿಶುಪಾಲ ಹೋಗಿ ಕುಳಿತಾಗ ಇವನಿಗೇನು ಒಂದು ವಿಚಿತ್ರವಾಗಿದ್ದಂತಹ 3ನೇ ಕಣ್ಣು ಮತ್ತು ಚತುರ್ಭುಜ ಅಂತ ಏನಿತ್ತು ಅದು ನಾಶವಾಗತ್ತೆ. ಮತ್ತು ಯಾರ ತೊಡೆ ಮೇಲೆ ಕೂತ್ಕೊಂಡಾಗ ಈ ರೀತಿ ಆಗುತ್ತೋ ಅಂತಹವನಿಂದಲೇ ಇವನ ಮರಣ ಆಗತ್ತೆ ಅಂತ ಕೂಡ ಆ ಅಶರೀರವಾಣಿ ಹೇಳುತ್ತೆ. ಸೊ ಹಾಗಾಗಿ ಈ ಒಂದು ಘಟನೆ ನಡೆಯೋವರೆಗೆ ನೀವೆಲ್ಲ ಕಾಯಲೇಬೇಕು. ಈಗ ಅವನು ನೀನು ಮಾಡೋ ಹಾಗಿಲ್ಲ ಅಂತ ಈ ಒಂದು ಅಶರೀರವಾಣಿ ಸಂದೇಶ ಕೊಟ್ಟಾಗ ತಂದೆ ತಾಯಿಗಳ ಜೊತೆ ಅವನು ಬೆಳೀತಾ ಬರ್ತಾನೆ. ಸ್ವಲ್ಪ ಸಮಯದ ನಂತರ ಶಿಶುಪಾಲನ ಮನೆಗೆ ಪರಮಾತ್ಮ ಶ್ರೀಕೃಷ್ಣ ಬಂದಿರ್ತಾನೆ. ಶ್ರೀಕೃಷ್ಣ ಬಂದಾಗ ಶಿಶುಪಾಲನ ತಾಯಿ ಮಗುವನ್ನು ಎತ್ಕೊಂಡು ಬರ್ತಾಳೆ. ಶ್ರೀಕೃಷ್ಣ ಅದು ಮಗುವನ್ನು ಎತ್ಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊತಾನೆ. ಯಾವ ಕ್ಷಣದಲ್ಲಿ ಶ್ರೀಕೃಷ್ಣನ ತೊಡೆ ಏರಿ ಈ ಶಿಶುಪಾಲ ಕೂತ್ಕೋತಾನೆ, ಆ ಕ್ಷಣದಲ್ಲಿ ಅವನ ಆ ಒಂದು ವಿಚಿತ್ರವಾಗಿ ಇದ್ದಂತಹ ದೇಹದ ಇತರ ಭಾಗಗಳು ನಾಶವಾಗಿ ಹೋಗುತ್ತೆ. ಡಿಸಪಿಯರ್ ಅಂತ ಹೇಳ್ತೀವಲ್ಲ, ಅದು ಮಾಯವಾಗಿ ಹೋಗುತ್ತೆ. ಮತ್ತು ಶ್ರೀಕೃಷ್ಣನ ತೊಡೆಯ ಮೇಲೆ ಇವನು ಕುಳಿತಾಗ ಹೀಗಾಯಿತು ಅಂತ ಹೇಳಿದಾಗ ದೇರ್ ಈಸ್ ಅನದರ್ ಹಿಡನ್ ಮೆಸೇಜ್. ಯಾರ ತೊಡೆ ಮೇಲೆ ಕೂತ್ಕೊಂಡಾಗ ಇವನ ಈ ಒಂದು ವಿಚಿತ್ರವಾದ ರೂಪ ಮರೆಯಾಗಿ ಹೋಗುತ್ತೆ, ಅವನಿಂದಲೇ ಇವನ ಮರಣ ಆಗುತ್ತೆ ಎನ್ನುವಂತಹ ಸಂದೇಶವನ್ನ ಅಶರೀರವಾಣಿ ಕೊಟ್ಟಿದ್ರಿಂದ ಈಗ ಶ್ರೀಕೃಷ್ಣನ ತೊಡೆ ಮೇಲೆ ಕೂತ್ಕೊಂಡಿರ್ತಾನೆ. ಆಗ ಅವನ ಈ ಒಂದು ವಿಚಿತ್ರ ರೂಪ ಮರೆಯಾಗಿರುತ್ತೆ
ಮತ್ತು ಶ್ರೀಕೃಷ್ಣನಿಂದಲೇ ಶಿಶುಪಾಲನ ಸಂಹಾರ ಆಗತ್ತೆ ಎನ್ನುವಂತಹ ಒಂದು ಮೆಸೇಜ್ ಕೂಡ ಈಚೆ ಬರುತ್ತೆ. ತಾಯಿ ಹತ್ತಿರದಲ್ಲೇ ಇರ್ತಾಳೆ, ಶಿಶುಪಾಲನ ತಾಯಿ ಶ್ರುತಶೋಭಾ. ಶ್ರೀಕೃಷ್ಣನ ತೊಡೆಯೇರಿ ಕುಳಿತಾಗ ಆ ಮಗುವಿಗೆ ನಲ್ಲಿ ಇದ್ದಂತಹ ಆ ಕುರೂಪ ಮರೆಯಾದಾಗ ಆ ತಾಯಿಗೆ ಬಹಳ ಸಂತೋಷ ಆಗುತ್ತೆ. ಎಲ್ಲರ ಮಗು ಥರನೇ ನನ್ನ ಮಗುನೂ ಆಯ್ತಲ್ಲ, ಆ ಒಂದು ಸಂತೋಷ, ಬಹಳ ಸಂತೋಷ ಪಡ್ತಾಳೆ. ಆ ಸಂತೋಷದ ಹಿಂದೆನೆ ಶ್ರೀಕೃಷ್ಣನೇ ನನ್ನ ಮಗುವಿನ ಸಂಹಾರ ಕೂಡ ಮಾಡ್ತಾನೆ ಅಂತಂದಾಗ ಅವಳಿಗೆ ಆ ಒಂದು ದುಃಖ ಮತ್ತು ನೋವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇರೋದಿಲ್ಲ. ಅವಳು ಬಂದು ಶ್ರೀಕೃಷ್ಣನ ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾಳೆ. ಪರಮಾತ್ಮ, ಇವನು ಹುಟ್ಟಿದ ಸಂದರ್ಭದಲ್ಲಿ ಇಂತಹ ಒಂದು ಅಶ್ಲೀಲ ವಾಣಿಯನ್ನು ನಾವು ಕೇಳಿದ್ವಿ, ಅದರಲ್ಲಿ ಒಂದು ಭಾಗ ಇವತ್ತು ನಡೆದು ಹೋಯಿತು. ನಿನ್ನ ತೊಡೆಯ ಮೇಲೆ ಆ ಮಗು ಕೂತ್ಕೊಂಡಾಗ ಅವನ ಆ ವಿಚಿತ್ರ ರೂಪ ಮರೆಯಾಗಿ ಹೋಯಿತು. ಮತ್ತೊಂದು ಅಶ್ಲೀಲವಾಣಿಯ ಭಾಗ ಅಂತಂದ್ರೆ, ಯಾರ ತೊಡೆಯ ಮೇಲೆ ಇವನು ಕುಳಿತಾಗ ಹೀಗೆ ಆಗತ್ತೆ, ಅವನಿಂದಲೇ ಹತ್ಯೆ ಅಥವಾ ಸಂಹಾರ ಆಗತ್ತೆ ಎನ್ನುವಂತಹ ಸುದ್ದಿಯನ್ನು ಕೂಡ ಅಶರೀರವಾಣಿಯ ಮೂಲಕ ನಾವು ಕೇಳಿಸ್ಕೊಂಡಿದ್ವಿ. ಈಗ ನಿನ್ನ ತೊಡೆ ಮೇಲೆ ಅವನು ಕೂತ್ಕೊಂಡಾಗ ಈ ರೀತಿ ಅವನ ವಿಚಿತ್ರ ರೂಪ ಮರೆಯಾಗಿ ಹೋಯಿತು. ಸಂತೋಷದ ಜೊತೆಗೆ ಈಗ ನನಗೆ ಹೆದರಿಕೆ ಆಗ್ತದೆ. ಪರಮಾತ್ಮ ಶ್ರೀಕೃಷ್ಣ, ನೀನೇ, ನಿನ್ನ ಕಸಿನ್ನು ಇವನು, ನಿನ್ನ ಸಂಬಂಧಿ ಇವನು, ಇವನನ್ನ ನೀನೇ ಸಂಹಾರ ಮಾಡೋ ಹಾಗಾಗತ್ತ? ಹಾಗಾದರೆ ದಯಮಾಡಿ ಏನಾದರೂ ಒಂದು ಸಲಹೆ ಕೊಡು ಅಂತಂದಾಗ ಅವನು ಹೇಳ್ತಾನೆ, ಆಸ್ ಎ ಮದರ್ ಅವನನ್ನ ತಿದ್ದಿ ಬೆಳೆಸುವಂತಹದ್ದು ನಿನ್ನ ಕೈನಲ್ಲಿದೆ. ನಾನು ಅವನ 100 ತಪ್ಪುಗಳನ್ನು ಕ್ಷಮಿಸ್ತೀನಿ. ಯಾವ ಕ್ಷಣದಲ್ಲಿ ಅವನು 101ನೇ ತಪ್ಪನ್ನು ಮಾಡ್ತಾನೆ, ಆಗ ದೇರ್ ಈಸ್ ನೋ ಅದರ್ ವೇ, ಐ ಹ್ಯಾವ್ ಟು ಕಿಲ್ ಹಿಮ್. ಸೊ ತಾಯಿ ಆದವಳು ನಿನ್ನ ಕೈನಲ್ಲೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ. ಅವನನ್ನು ತಿದ್ದಿ ಬೆಳೆಸು ನೀನು, ಅವನ 100 ತಪ್ಪುಗಳನ್ನು ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾನೆ. ಸೊ ಇದ್ರ ಜೊತೆಗೆ ಶ್ರೀಕೃಷ್ಣನ ಮೇಲೆ ಶಿಶುಪಾಲನಿಗೆ ಚಿಕ್ಕ ವಯಸ್ಸಿನಿಂದಲೇ ಒಂದು ರೀತಿಯ ದ್ವೇಷ ಭಾವನೆ ಬೆಳೀತಾ ಬರುತ್ತೆ. ಯಾಕೆಂತಂದ್ರೆ ಅವನು ಬೆಳೀತಾ ಬೆಳೀತಾ ಅನೇಕ ವಿಚಾರಗಳು ಅವನಿಗೂ ಕೂಡ ಗೊತ್ತಾಗ್ತಾ ಬರುತ್ತೆ. ಅಂತಂದ್ರೆ ನಾನು ಹುಟ್ಟಿದಾಗ ಈ ರೀತಿ ಇದ್ದೆ, ನಾನು ಯಾರ ತೊಡೆ ಮೇಲೆ ಹೋಗಿ ಕುಳಿತೆ ಆಗ ನನ್ನ ಕುರೂಪ ಅವನಿಂದ ಮರೆಯಾಯಿತು, ಆ ನಂತರ ಅವನಿಂದಲೇ ನನಗೆ ಹತ್ಯೆ ಆಗತ್ತೆ ಎನ್ನುವಂತಹದ್ದು ಕೂಡ ಅಶ್ಲೀಲವಾಣಿ ಹೇಳ್ತು. ಈ ಎಲ್ಲ ಶಿಶುಪಾಲ ಬೆಳೀತಾ ಬೆಳೀತಾ ಶ್ರೀಕೃಷ್ಣನ ಮೇಲಿದ್ದಂತಹ ಆ ಒಂದು ಭಾವ ಅವನಿಗೆ ದ್ವೇಷವಾಗಿ ಬದಲಾಗ್ತಾ ಹೋಗುತ್ತೆ. ಸೊ ಬಹಳ ಚಿಕ್ಕ ವಯಸ್ಸಿನಿಂದಲೇ ಶ್ರೀಕೃಷ್ಣನನ್ನ ದ್ವೇಷ ಮಾಡ್ಕೋತಾ ಬರ್ತಾನೆ. ಸಮಯ ಸಿಕ್ಕಾಗಲೆಲ್ಲ ಶ್ರೀಕೃಷ್ಣನನ್ನ ನಿಂದಿಸ್ತಾ ಬರ್ತಾನೆ. ಕರ್ಮದಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಅಂತ ತಾಯಿಗೆ ಭರವಸೆಯನ್ನು ಕೊಟ್ಟಿರ್ತಾನೆ. 100 ತಪ್ಪುಗಳನ್ನ ನಾನು ಕ್ಷಮಿಸ್ತೀನಿ, ತಪ್ಪು ಮಾಡದಂತೆ ನೀನು ಬೆಳೆಸಬೇಕು ಅಂತಂದ್ರೂ ಬೈ ಬರ್ತ್ ನನ್ನ ಹತ್ಯೆ ಶ್ರೀಕೃಷ್ಣನಿಂದಲೇ ನಡೆಯುತ್ತೆ ಅನ್ನುವಂತಹ ಆ ಪಾಸಿಟಿವ್ ಥಿಂಕಿಂಗ್ ಏನಾಗಿದೆ, ಶ್ರೀಕೃಷ್ಣನ ಮೇಲೆ ಅವನಿಗೆ ದ್ವೇಷ ಬೆಳೀತಾ ಹೋಗುತ್ತೆ. ಆದರೆ ನಾನು ತಪ್ಪೇ ಮಾಡೋದಿಲ್ಲ ಅನ್ನುವಂತಹದ್ದು ಅವನು ಅದನ್ನ ತನ್ನ ಬುದ್ಧಿನಲ್ಲಿ ತಗೊಳ್ಳಿಲ್ಲ. Nobody can escape from the karma. ಸೊ ಇದು ಒಂದು. ಎರಡನೇದು, ವಿದರ್ಭ ದೇಶದ ರಾಜ ರುಕ್ಮಿ ಮತ್ತು ಶಿಶುಪಾಲ ವೆರಿ ಕ್ಲೋಸ್ ಫ್ರೆಂಡ್ಸ್, ಪ್ರಾಣ ಸ್ನೇಹಿತರಾಗಿ ಬೆಳೀತಾ ಇರ್ತಾರೆ. ಈ ರುಕ್ಮಿಯ ತಂಗಿಯ ಹೆಸರು ರುಕ್ಮಿಣಿ ಮತ್ತು ಈ ರುಕ್ಮಿಯ ಪ್ರಾಣ ಸ್ನೇಹಿತ ಶಿಶುಪಾಲ. ಸೊ ಪ್ರಾಣ ಸ್ನೇಹಿತ ಶಿಶುಪಾಲನಿಗೆ ರುಕ್ಮಿ ನನ್ನ ತಂಗಿ ರುಕ್ಮಿಣಿಯನ್ನ ಕೊಟ್ಟು ಮದುವೆ ಮಾಡಬೇಕು, ಅವನ ಸಂಬಂಧವನ್ನು ನಾನು ಬೆಳೆಸಬೇಕು ಅನ್ನುವಂತಹದ್ದು ರುಕ್ಮಿಯ ಅಭಿಲಾಷೆ ಆಗಿರುತ್ತೆ. ಬಟ್ ರುಕ್ಮಿಣಿ ಶ್ರೀಕೃಷ್ಣನನ್ನ ಸ್ವತಃ ನೋಡುವುದಕ್ಕಿಂತ ಮುಂಚೆನೆ ಅವನಲ್ಲಿ ಪ್ರೇಮವನ್ನು ಬೆಳೆಸ್ಕೊಂಡಿರ್ತಾಳೆ.
ಸೊ ಹಾಗಾಗಿ ಶ್ರೀಕೃಷ್ಣನಿಗೆ ಅವಳು ಒಂದು ಪತ್ರವನ್ನು ಬರೆದಿರ್ತಾಳೆ ಅಂತ ಕೂಡ ಹೇಳ್ತಾಳೆ. ಆ ಪತ್ರದಲ್ಲಿ ಕೃಷ್ಣನನ್ನ ಒಲಿಸ್ಕೋಬೇಕು ಅಂತ ಹೇಳಿ ನೀನು ತ್ರಿಭುವನ ಸುಂದರ ಅಂತ ಕೂಡ ಹೇಳಿರ್ತಾಳೆ. 3 ಲೋಕದಲ್ಲಿ ನಿನ್ನಷ್ಟು ಸುಂದರ ಯಾರೂ ಇಲ್ಲ. ಅವಳು ನೋಡೇ ಇಲ್ಲ. ಲವ್ ಲೆಟರ್ ಅಲ್ಲಿಂದ ಶುರು ಆಗಿದೆ. ಸೊ ಅದೇನಾಗುತ್ತೆ, ಶ್ರೀಕೃಷ್ಣನಲ್ಲಿ ಅವಳು ಆ ಒಂದು ಆಸೆಯನ್ನು ಬೆಳೆಸ್ಕೊಂಡಿರ್ತಾಳೆ. ಮುಂದೆ ಶ್ರೀಕೃಷ್ಣನನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಅವನ ಜೊತೆಯಲ್ಲಿ ಅವಳು ಓಡಿ ಹೋಗ್ತಾಳೆ ಅಂತ ಕಥೆ ಇದೆ. ಸೊ ಇದೇನಾಗುತ್ತೆ, ಶಿಶುಪಾಲನಿಗೆ ನಾನು ಮದುವೆ ಮಾಡ್ಕೋಬೇಕಾಗಿದ್ದ ಈ ರುಕ್ಮಿನ ಶ್ರೀಕೃಷ್ಣನೇ ಅಪಹರಿಸಿ ಕರ್ಕೊಂಡಾಗ ಅವನು ಮದುವೆ ಮಾಡಿಕೊಂಡ. ಹೀಗೆ ಅನೇಕ ಘಟನೆಗಳು ಒಂದಕ್ಕೊಂದು ಬೆರೆತು ಶ್ರೀಕೃಷ್ಣನ ಮೇಲೆ ಅವನ ದ್ವೇಷ ಬೆಳೀತಾ ಹೋಗುತ್ತೆ. ಹೀಗೆ ಮುಂದೆ ರಾಜಸೂಯ ಯಾಗ ನಡೀತಾ ಇದೆ. ಯುಧಿಷ್ಠಿರನ ಸಾಮ್ರಾಜ್ಯ, ಅನೇಕ ರಾಜ ಮಹಾರಾಜರುಗಳು ಬಂದಿರ್ತಾರೆ, ಅನೇಕ ಸಂತರು ಬಂದಿರ್ತಾರೆ, ಮುನಿಗಣ ಅನೇಕ ಮುನಿಗಳು ಬಂದಿರ್ತಾರೆ, ಭೀಷ್ಮದೇವ ಇರ್ತಾನೆ. ಆ ಎಲ್ಲರೂ ಇದ್ದಾಗ ಆ ಜಾಗದಲ್ಲಿ ಶಿಶುಪಾಲ ಕೂಡ ಬಂದಿರ್ತಾನೆ. ಯಾಕೆಂದ್ರೆ ಅವನು ಕೂಡ ಒಂದು ದೇಶದ ರಾಜ. ಜೊತೆಗೆ ಪಾಂಡವರಿಗೆ ಚಿಕ್ಕಮ್ಮನ ಮಗ. ಸೊ ಹಾಗಾಗಿ ಈ ರಾಜಸೂಯ ಯಾಗಕ್ಕೆ ಯುಧಿಷ್ಠಿರ ಭೀಮನನ್ನ ಶಿಶುಪಾಲನನ್ನ ಆಹ್ವಾನ ಮಾಡು ಅಂತ ಹೇಳಿ ಭೀಮನನ್ನೇ ಕಳಿಸಿರ್ತಾನೆ. ಸೊ ಹೀಗಾಗಿ ರಾಜಸೂಯ ಯಾಗ ನಡೀತಾ ಇರುವಂತಹ ಈ ಪಾಂಡವರ ರಾಜಧಾನಿ ಇಂದ್ರಪ್ರಸ್ಥಕ್ಕೆ ಪಾಂಡವರ ಜೊತೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಈ ಶಿಶುಪಾಲ ಕೂಡ ಬಂದಿರ್ತಾರೆ. ಸೊ ಎಲ್ಲ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಆಗ ಪಾಂಡವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಮುಂದೆ ನಡೆಯುವಂತಹ ಈ ರಾಜಸೂಯ ಯಾಗದಲ್ಲಿ ಶ್ರೀಕೃಷ್ಣನನ್ನ ಗೌರವಿಸಿ ಅವನಿಗೆ ಅಗ್ರಪೂಜೆ ಸಲ್ಲುವಂತೆ ಮಾಡಬೇಕು ಅಂತ ಹೇಳಿ ಅವರೆಲ್ಲ ದೇ ಆಲ್ ಟುಕ್ ಎ ಡಿಸಿಷನ್. ಸೊ ಯುಧಿಷ್ಠಿರ ಏನ್ ಮಾಡ್ತಾನೆ, ತುಂಬಿದ ರಾಜಸಭೆಯಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳಿ ಅನೌನ್ಸ್ ಮಾಡ್ತಾನೆ. ತುಂಬಿದ ಸಭೆಯಲ್ಲಿ ಎಲ್ಲರೂ ಇರ್ತಾರೆ. ಎಲ್ಲರ ಎದುರಿಗೆ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳಿದಾಗ ಶಿಶುಪಾಲ ಅದನ್ನ ಸಹಿಸದೆ ಶ್ರೀಕೃಷ್ಣನನ್ನ ಅವಮಾನ ಮಾಡ್ತಾನೆ. ಶ್ರೀಕೃಷ್ಣನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾನೆ. ಈ ಶ್ರೀಕೃಷ್ಣ ಯಾರು? ಅವನಿಗೆ ಒಂದು ರಾಜ್ಯವೇ ಇಲ್ಲ, ಅವನೊಬ್ಬ ರಾಜನೇ ಅಲ್ಲ. ಫಸ್ಟ್ ಆಫ್ ಆಲ್ ಈ ರಾಜಸೂಯಕ್ಕೆ ಇಲ್ಲಿಗೆ ಬರೋ ಅರ್ಹತೆನೇ ಅವನಿಗಿಲ್ಲ. ಅವನೊಬ್ಬ ಗೊಲ್ಲರವನು, ದನ ಮೇಯಿಸುವವನು. ಅವನು ಈ ಅಗ್ರಪೂಜೆ ಎನ್ನುವಂತಹದ್ದು ಒಬ್ಬ ಕ್ಷತ್ರಿಯನಿಗೆ ಸಲ್ಲುವಂತಹ ಗೌರವ. ಆದರೆ ಕೃಷ್ಣ ಅವನು ಕ್ಷತ್ರಿಯನೇ ಅಲ್ಲ, ಅವನೊಬ್ಬ ಗೊಲ್ಲರವನು, ಅವನಿಗೆ ಅರ್ಹತೆನೇ ಇಲ್ಲ, ಅಂತಹ ಯೋಗ್ಯತೆನೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣನನ್ನ ಎಲ್ಲರ ಎದುರಿಗೆ ಅಪಮಾನ ಮಾಡ್ತಾನೆ. ಆಗ ಭೀಷ್ಮದೇವ ಅಲ್ಲೇ ಇರ್ತಾನೆ. ಅವನು ಬಂದು ಶಿಶುಪಾಲನಿಗೆ ಬುದ್ಧಿ ಹೇಳ್ತಾನೆ, ತುಂಬಿದ ಸಭೆಯಲ್ಲಿ ಈ ರೀತಿ ಮಾತನಾಡಬಾರದು. ಶಿಶುಪಾಲ ಏನ್ ಮಾಡ್ತಾನೆ, ಆಗ ಭೀಷ್ಮದೇವನ ಮೇಲೆ ಕೋಪ ಮಾಡಿಕೊಂಡು ಭೀಷ್ಮದೇವನನ್ನ ಕೂಡ ಅವಮಾನ ಮಾಡ್ತಾನೆ ತುಂಬಿದ ಸಭೆಯಲ್ಲಿ. ಭೀಷ್ಮದೇವ, ನೀನು ಕೂಡ ಯಾವ ಅರ್ಹತೆಯೂ ನಿನಗಿಲ್ಲ, ಬೇಡದ ಶಪಥವನ್ನ ತಗೊಂಡು ಜವಾಬ್ದಾರಿ ಇಲ್ಲದವನಂತೆ ಜೀವನ ಮಾಡ್ತಾ ಇದೆಯಾ. ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವಂತಹ ಎಲ್ಲ ಅರ್ಹತೆ ಇದ್ರೂ ಸಿಂಹಾಸನವನ್ನ ಬಿಟ್ಟುಕೊಟ್ಟು ಅಲ್ಲಿ ಕೇವಲ ಜವಾಬ್ದಾರಿ ಇಲ್ಲದೆ ಇರೋಂಥರ ನೀನು ಅಲ್ಲಿ ಕೌರವರ ಜೊತೆಯಲ್ಲಿ ಕೌರವರ ಅರಮನೆಯಲ್ಲಿ ನೀನು ಜೀವನ ಮಾಡ್ತಾ ಇದೆಯಾ. ನಿನ್ನ ಊಟ ತಿಂಡಿ ಎಲ್ಲ ಕೌರವರು ಕೊಡ್ತಾ ಇರೋಂಥ ರೀತಿಯ ಭಿಕ್ಷೆ, ನಿನಗೆ ಜವಾಬ್ದಾರಿನೇ ಇಲ್ಲ, ನೀನೊಬ್ಬ ನಿಷ್ಪ್ರಯೋಜಕ. ಹೀಗೆ ಭೀಷ್ಮದೇವನನ್ನ ಕೂಡ ಅವಮಾನ ಮಾಡ್ತಾನೆ. ಭೀಷ್ಮನಿಗೆ ಬಹಳ ಕೋಪ ಬರ್ತದೆ. ಆಗ ಪರಮಾತ್ಮ ಶ್ರೀಕೃಷ್ಣನೇ ಸ್ವತಃ ಭೀಷ್ಮನನ್ನ ಕೂಡ ಸಮಾಧಾನ ಮಾಡ್ತಾನೆ.
ಇವೆಲ್ಲವನ್ನ ಭೀಷ್ಮದೇವ ಶರಶೈಯಲ್ಲಿ ಮಲಗಿ ರಾಜಸೂಯ ಯಾಗದಲ್ಲಿ ನಡೀತಾ ಇರುವಂತಹ ಪ್ರತಿ ಘಟನೆಗಳನ್ನು ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಹೀಗೆ ಆ ತುಂಬಿದ ಸಭೆಯಲ್ಲಿ ಎಲ್ಲರ ಎದುರಿಗೆ ಶಿಶುಪಾಲ ತಪ್ಪು ಮಾಡ್ತಾನೆ ಹೋಗ್ತಾನೆ ಮತ್ತು ಮುಂದುವರಿದು ಆ ಸಭೆಯಲ್ಲಿ 100 ತಪ್ಪುಗಳನ್ನು ಮಾಡಿ ಮುಗಿಸ್ತಾನೆ. 101ನೇ ತಪ್ಪು ಅಂತ ಹೇಳಿ ಮತ್ತೆ ಶ್ರೀಕೃಷ್ಣನನ್ನ ಅವಮಾನ ಮಾಡುವಂತಹ ಸಂದರ್ಭದಲ್ಲಿ ತುಂಬಿದ ಸಭೆಯಲ್ಲಿ ಎಲ್ಲರೆದುರಿಗೆ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಅವನನ್ನ ಸಂಹಾರ ಮಾಡ್ತಾನೆ. ಬಟ್ ಇದು ಶಿಶುಪಾಲನಿಗೆ ಸಿಕ್ಕಿರುವಂತಹ ಒಂದು ಶಾಪದ ಜನ್ಮ, ಅದರಿಂದ ಅವನಿಗೆ ಮೋಕ್ಷವೇ ಸಿಗತ್ತೆ. ಇದು ಕೂಡ ಭೀಷ್ಮನಿಗೆ ನೆನಪು ಬರುತ್ತೆ. ಇಂತಹ ಪರಮ ಕರುಣಾಳು ಶ್ರೀಕೃಷ್ಣನಿಗೆ ಅಗ್ರಪೂಜೆ ಇಲ್ಲಿ ನನ್ನ ಕಣ್ಣೆದುರುಗಡೆ ನಡೆಯಿತು. ಎಲ್ಲರಿಗೂ ಆತ್ಮಸ್ವರೂಪನಾದ ಭಗವಂತ ಶ್ರೀಕೃಷ್ಣ ಇಂದು ಈ ಕ್ಷಣ ನನ್ನ ಅಂತಿಮ ಸಮಯದಲ್ಲಿ ನನ್ನ ಮುಂದೆನೆ ಬಂದು ನಿಂತಿದ್ದಾನೆ. ಇದು ನನ್ನ ಸೌಭಾಗ್ಯ. ನಾನು ಅಂತಿಮ ಕ್ಷಣಗಳನ್ನು ಎಣಿಸ್ತಾ ಈ ಶರಶಯ್ಯ ಮೇಲೆ ಮಲಗಿದ್ದೀನಿ. ದೇಹದಲ್ಲಿ ಯಾವ ರೀತಿಯ ಶಕ್ತಿ ಇಲ್ಲ, ಎಕ್ಸೆಪ್ಟ್ ಜೀವ ಅನ್ನುವಂತಹದ್ದು ಒಂದು ಇಲ್ಲಿ ನನ್ನ ಜೊತೆ ಇದೆ ಅನ್ನೋದು ಬಿಟ್ಟರೆ ಇನ್ನೇನು ಮಾಡಲಾಗದಂತಹ ಈ ಸ್ಥಿತಿಯಲ್ಲಿ ಈ ಕರುಣಾಳು ನನಗೆ ದರ್ಶನವನ್ನು ಕೊಡಬೇಕು ಅಂತ ಇಲ್ಲಿಗೆ ನನ್ನ ಕಣ್ಣು ಮುಂದೆ ಬಂದು ನಿಂತಿದ್ದಾನೆ. ಇಂತಹ ಕೃಷ್ಣನಲ್ಲಿ ನನಗೆ ಎಂದೂ ಮುಗಿಯದ ಪ್ರೇಮ ಉಂಟಾಗಲಿ ಅಂತ ಹೇಳಿ ಭೀಷ್ಮದೇವ ಪ್ರಾರ್ಥನೆ ಮಾಡ್ತಾನೆ. ಇದು ನನ್ನ ಕೊನೆಯ ಕ್ಷಣಗಳು ಅನ್ನುವಂತಹದ್ದು ಭೀಷ್ಮದೇವನಿಗೂ ಕೂಡ ಗೊತ್ತಿದೆ. ಪರಮಾತ್ಮ ಶ್ರೀಕೃಷ್ಣನನ್ನ ಸ್ತುತಿಸಿ ಅದನ್ನ ಪರಮಾತ್ಮನಿಗೆ ಆಸ್ ಎ ಗಿಫ್ಟ್ ಐ ಆಮ್ ಆಫರಿಂಗ್ ದಿಸ್ ಟು ಯು ಅಂತ ಹೇಳಿ, ಇದು ಬಿಟ್ಟರೆ ನಿನಗೆ ಅರ್ಪಿಸೋದಕ್ಕೆ ನನ್ನ ಹತ್ರ ಇನ್ನೇನೂ ಇಲ್ಲ, ಆದ್ರಿಂದ ನನ್ನ ಈ ಒಂದು ಸ್ತುತಿಯನ್ನು ನೀನು ಅರ್ಪಿಸ್ಕೋಬೇಕು ಅಂತ ಹೇಳಿ ಕೊನೆಯದಾಗಿ ಪರಮಾತ್ಮನನ್ನು ಅವನು ಸ್ತುತಿಸ್ತಾನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ರಾಜಸೂಯ ಯಾಗ ಅಂತ ವಿಚಾರ ಬಂದಿರೋದ್ರಿಂದ ವಾಟ್ ಈಸ್ ಆಕ್ಚುಲಿ ರಾಜಸೂಯ ಯಾಗ ಅದನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಸೊ ರಾಜಸೂಯ ಯಾಗವನ್ನ ಯಾರು ಮಾಡಬೇಕು ಮತ್ತು ಯಾಕೆ ಮಾಡಬೇಕು, ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ಈ ರಾಜಸೂಯ ಯಾಗ ಅನ್ನುವಂತಹದ್ದು ನಡೆದಿದ್ದು ಮಚ್ ಬಿಫೋರ್ ದಿ ವಾರ್. ಕುರುಕ್ಷೇತ್ರದ ಯುದ್ಧ ಅಂತ ಏನು ನಾವು ಹೇಳ್ತೀವಿ, ಆ ಯುದ್ಧಕ್ಕೆ ಬಹಳ ಹಿಂದೆನೇ ನಡೆದಿರುವಂತಹದ್ದು. ಆ ಯುದ್ಧ ಎಲ್ಲಿ ಪಾಂಡವರ ಮತ್ತು ಕೌರವರ ನಡುವೆ ನಡೆದಂತಹ ಯುದ್ಧ, ಅದಕ್ಕೂ ಮುಂಚೆ ನಡೆದಿರುವಂತಹದ್ದು. ಧರ್ಮರಾಜನಿಗೆ ಇಂದ್ರಪ್ರಸ್ಥ ರಾಜಧಾನಿಯಾಗಿ ಅವನು ಅಲ್ಲಿಗೆ ಹೋದಾಗ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ತಾನೆ. ಅನೇಕ ಲೋಕಕ್ಕೆ ಉಪಯೋಗ ಆಗುವಂತಹ ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ. ಸೊ ಈ ಸಮಯದಲ್ಲಿ ಯುಧಿಷ್ಠಿರ ಈಸ್ ಎ ಸಾಮ್ರಾಟ, ಭೂಮಂಡಲದ ಒಡೆಯ ಅಂತ ಹೇಳ್ತಾರೆ. ಅವನು ಭೂಮಂಡಲದ ಒಡೆಯನಾದುದರಿಂದ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಂದ ಹಿಡಿದು ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಯುಧಿಷ್ಠಿರನ ರಾಜಬೊಕ್ಕಸಕ್ಕೆ ಸಲ್ಲಿಸಬೇಕಾದಂತಹ ರಾಜ್ಯ ಕಾಣಿಕೆಯನ್ನ ಕಾಲಕ್ಕೆ ತಂದು ಒಪ್ಪಿಸ್ತಾ ಇರ್ತಾರೆ. ಸೊ ಹೀಗೆ ರಾಜ್ಯದ ಬೊಕ್ಕಸ ಸಂಪದ್ಭರಿತವಾಗಿರುತ್ತೆ. ಯುಧಿಷ್ಠಿರನ ಸಾಮ್ರಾಜ್ಯ ಬಹಳ ಸಂಪದ್ಭರಿತವಾಗಿರುತ್ತೆ. ಸೊ ಜನಗಳಿಂದ ಬಂದಂತಹ ಈ ಕಾಣಿಕೆ ಜನಗಳಿಗೆ ಹೋಗಬೇಕು, ಜನಗಳಿಗೆ ಉಪಯೋಗ ಆಗುವಂತೆ ಈ ಹಣವನ್ನ
ಖರ್ಚು ಮಾಡಬೇಕು, ಅಂತಹ ಒಂದು ಯೋಜನೆಯನ್ನು ರೂಪಿಸುವಂತಹದ್ದು ಈಸ್ ಕಾಲ್ಡ್ ಯಾಗ ಅಥವಾ ಯಜ್ಞ. ಬೇಸಿಕಲಿ ಯಾಗ ಮತ್ತು ಯಜ್ಞ ಅಂತಂದ್ರೆ ಇಟ್ ಈಸ್ ದ ಕೋರ್ ಮೀನಿಂಗ್ ಆಫ್ ಯಾಗ ಅಂತಂದ್ರೆ ಇಟ್ ಈಸ್ ಪರಸ್ಪರ ಸಹಕಾರ ಯೋಜನೆ. ನಾವು ಯಾಗ ಯಜ್ಞ ಅಂತ ಹೇಳಿ ಅಲ್ಲಿ ಹೋಮ ಹವನವನ್ನೆಲ್ಲ ಮಾಡ್ತೀವಿ, ಬಟ್ ದ ಕೋರ್ ಮೀನಿಂಗ್ ಆ ಹೋಮ ಹವನ ಅನ್ನುವಂತಹ ಆ ಒಂದು ಕರ್ಮದ ಆಚರಣೆಯನ್ನ ಒಳಹೊಕ್ಕು ನೋಡಿದಾಗ ನಿಜವಾದ ಯಾಗ ಅಥವಾ ಯಜ್ಞ ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಬಿಕಾಸ್ ಅದರ ಒಂದು ಬೆನಿಫಿಟ್ ಅನ್ನುವಂತಹದ್ದು ನೂರಾರು ಜನರಿಗೆ, ಸಾವಿರಾರು ಜನರಿಗೆ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಹೋಗಿ ತಲುಪುವಂತಹದ್ದು. ಆದರೆ ನಮ್ಮ ಕಣ್ಣಿಗೆ ಕಾಣುವಂತಹದ್ದು ಯಾಗ ಮತ್ತು ಯಜ್ಞ ಅಂತಂದಾಗ ಒಂದು ಹೋಮಕುಂಡ ಇರುತ್ತೆ, ಅಲ್ಲಿ ಋತ್ವಿಕರೆಲ್ಲ ಇರ್ತಾರೆ, ಅನೇಕರು ಇರ್ತಾರೆ, ಅಲ್ಲಿ ಒಂದು ಹೋಮ ನಡೆಯುತ್ತೆ, ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸ್ತಾರೆ, ಒಂದು ಪ್ರಾರ್ಥನೆ ಆಗತ್ತೆ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಹೋಮ ಹವನ ನಡೀತಾ ಇದೆ. ಇದು ಮೇಲ್ನೋಟಕ್ಕೆ ಕಾಣುವಂತಹ ಒಂದು ಕರ್ಮದ ಆಚರಣೆ ಆದರೂ ಕೂಡ ಯಾಗ ಮತ್ತು ಯಜ್ಞ ಅಥವಾ ಹೋಮ ಹವನ ಅಂತಂದಾಗ ಅದರ ಒಳಹೊಕ್ಕು ನೋಡಿದಾಗ ಅದು ಪರಸ್ಪರ ಸಹಕಾರ, ಅಲ್ಲಿ ಎಲ್ಲರೂ ಭಾಗಿಯಾಗಿರ್ತಾರೆ. ಒಂದು ಯಾಗ ಅಂತ ಹೇಳಿದಾಗ ಅದು ಒಬ್ಬನಿಂದ ನಡೆಯುವಂತಹದ್ದಲ್ಲ. ಒಂದು ಯಜ್ಞ ಅಥವಾ ಯಾಗದ ಯಜಮಾನ ಅಂತ ಒಬ್ಬ ಇದ್ರೂ ಕೂಡ ಆ ಯಾಗವನ್ನ ನಡೆಸ್ಕೊಡೋದಕ್ಕೆ ಅನೇಕ ಋತ್ವಿಕರುಗಳು ಕೂಡ ಅಲ್ಲೆಲ್ಲ ಸೇರಿದ್ರು ಕೂಡ ಸಂಪೂರ್ಣವಾಗಿ ಆ ಯಾಗ ತನ್ನ ಯಶಸ್ಸನ್ನು ಮುಟ್ಟಬೇಕು ಅಂತಂದಾಗ ಅಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಜನಗಳು ಕೂಡ ತಾವೆಲ್ಲ ಏನನ್ನ ಸಮರ್ಪಿಸಬಹುದು ಆ ಯಾಗಕ್ಕೆ ಅವೆಲ್ಲವನ್ನ ಸಮರ್ಪಿಸಿರ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಕೊಟ್ಟಿರ್ತಾರೆ, ಒಬ್ಬರು ಕೊಟ್ಟಿದ್ದು ಮತ್ತೊಬ್ಬರಿಗೆ ಹೋಗಿರುತ್ತೆ, ಮತ್ತೊಬ್ಬರು ಕೊಟ್ಟಿರೋದು ಇನ್ನೊಬ್ಬರಿಗೆ ಹೋಗಿರುತ್ತೆ. ಆದರೆ ಎಲ್ಲವನ್ನ ಸುಸೂತ್ರವಾಗಿ ನಡೆಸಬೇಕು ಅಂತ ಹೇಳಿ ಅಲ್ಲಿ ಒಬ್ಬ ಯಾಗದ ಯಜಮಾನ ಇರ್ತಾನೆ ಮತ್ತು ಋತ್ವಿಕರು ಇರ್ತಾರೆ. ಅದು ಬಿಟ್ಟರೆ ಇಡೀ ಯೋಜನೆ ಎನ್ನುವಂತಹದ್ದು ಇಟ್ ಈಸ್ ಫಾರ್ ಎವರಿಬಡಿ. ದಿಸ್ ಈಸ್ ದಿ ಕಾನ್ಸೆಪ್ಟ್ ಬಿಹೈಂಡ್ ಯಾಗ ಅಂಡ್ ಯಜ್ಞ. ಸೊ ಈ ರೀತಿ ಯಾವಾಗ ಯುಧಿಷ್ಠಿರನ ಸಾಮ್ರಾಜ್ಯದಲ್ಲಿ ರಾಜ್ಯ ಬೊಕ್ಕಸ ಅನ್ನುವಂತಹದ್ದು ಸಂಪದ್ಭರಿತವಾಗಿರುತ್ತೆ, ಈ ಒಂದು ಬೊಕ್ಕಸ ಸಂಪದ್ಭರಿತವಾಗುವುದಕ್ಕೆ ಕಾರಣ ಪ್ರತಿಯೊಬ್ಬ ನಾಗರಿಕನಿಂದ ಹಿಡಿದು ಅನೇಕ ರಾಜ ಮಹಾರಾಜರುಗಳು ಕಾಲಕಾಲಕ್ಕೆ ಕೊಟ್ಟಂತಹ ರಾಜ್ಯ ಕಾಣಿಕೆಗಳು. ಸೊ ಅದರಿಂದ ಇವೆಲ್ಲ ಇಟ್ ಈಸ್ ಫಾರ್ ಎವ್ರಿಬಡಿ. ಆದರೆ ಅದನ್ನು ಯಾವ ರೀತಿ ತಲುಪಿಸ್ಬೇಕು, ಯಾವ ರೀತಿ ಇದು ಎಲ್ಲ ನಾಗರಿಕಗಳಿಗೂ ಹಂಚಿ ಹೋಗಬೇಕು, ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ತೀರ್ಮಾನ ಮಾಡೋದಕ್ಕೆ ಯುಧಿಷ್ಠಿರ ಶ್ರೀಕೃಷ್ಣನನ್ನು ಕೇಳ್ತಾನೆ. ಹೇ ಪರಮಾತ್ಮ, ರಾಜ್ಯ ಇಷ್ಟೊಂದು ಶ್ರೀಮಂತಿಕೆಯಿಂದ ಕೂಡಿರುವುದಕ್ಕೆ ಮುಖ್ಯ ಕಾರಣ ಅಂತಂದರೆ ಅದರಲ್ಲಿ ಬಹಳ ದೊಡ್ಡ ಯಶಸ್ಸು ನಿನಗೆ ಸೇರಬೇಕು. ನಿನ್ನ ಅನುಗ್ರಹ ನಮ್ಮ ಮೇಲೆ ಇದ್ದಿದ್ದರಿಂದ ರಾಜ್ಯದ ಬೊಕ್ಕಸ ಸಂಪದ್ಭರಿತವಾಗಿದೆ. ಎರಡನೇದಾಗಿ ನಾಗರಿಕರು ಮತ್ತು ಬೇರೆ ಬೇರೆ ಸಾಮಂತ ರಾಜರುಗಳು ಅವರೆಲ್ಲ ತಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯವಾಗಿ ಇದು ನಿನ್ನ ಅನುಗ್ರಹ, ಆದ್ರಿಂದ ನಾನು ನಿನ್ನನ್ನೇ ಕೇಳ್ತಾ ಇದ್ದೀನಿ. ನಿನ್ನ ಅನುಗ್ರಹದಿಂದ ಇಲ್ಲಿ ಇಷ್ಟೊಂದು ಸಂಪತ್ತು ಹೇರಳವಾಗಿ ತುಂಬಿಕೊಂಡಿದೆ, ಆದುದರಿಂದ ಜನೋಪಯೋಗಿ ಕೆಲಸ ಆಗಬೇಕು ಅಂತಂದ್ರೆ ವಿ ಹ್ಯಾವ್ ಟು ಡೂ ಸಮಥಿಂಗ್. ಸೊ ಏನು ಮಾಡಬೇಕು? ಆಗ ಪರಮಾತ್ಮ ಹೇಳ್ತಾನೆ, ಡೂ ಒನ್ ಸ್ಯಾಕ್ರಿಫೈಸ್, ಒಂದು ರಾಜಸೂಯ ಯಾಗವನ್ನು ಮಾಡು. ನೋಡಿ, ಇಂಗ್ಲೀಷಲ್ಲಿ ಸ್ಯಾಕ್ರಿಫೈಸ್ ಅಂತ ಕರೀತಾರೆ ಯಾಗನ. ಅದಕ್ಕೆ ಅದೇ ಕನ್ನಡದಲ್ಲಿ ನಾವು ನೇರವಾಗಿ ಅದನ್ನ ಒಂದು ಹೋಮ ಹವನ ಅಂತ ತಗೊಂಡ್ಬಿಡ್ತೀವಿ. ಆ ಒಂದು ತ್ಯಾಗದ ಮನೋಭಾವ, ಯಾಕೆಂತಂದ್ರೆ ಒಂದು ಯಜ್ಞ ನಡೆದಾಗ ದುಡ್ಡು ಕೊಡೋದಕ್ಕೆ ಶಕ್ತಿ ಇಲ್ಲದೆ ಇರುವಂತಹವರು ಬಂದು ಯಾಗಶಾಲೆಯನ್ನು ಕ್ಲೀನ್ ಮಾಡಿರ್ತಾರೆ. ದಟ್ ಈಸ್ ದೇರ್ ಸೇವೆ. ಮತ್ತೊಬ್ಬ ಇನ್ನೊಂದು ದವಸ ಧಾನ್ಯವನ್ನು ತಂದುಕೊಟ್ಟಿರ್ತಾನೆ, ಇನ್ನೊಬ್ಬ ಇನ್ನೇನೋ ತಂದುಕೊಟ್ಟಿರ್ತಾನೆ. ಸೊ ಹೀಗೆ ಕೃಷ್ಣ ಹೇಳ್ತಾನೆ, ಓಕೆ, ಲೆಟ್ ಅಸ್ ಡೂ ಒಂದು ರಾಜಸೂಯ ಯಾಗ, ಇಟ್ಸ್ ಎ ಸ್ಯಾಕ್ರಿಫೈಸ್. ಸೊ ಶ್ರೀಕೃಷ್ಣನಿಂದ ಅನುಮತಿ ಸಿಕ್ಕಿದಾಗ ಈ ಪಾಂಡವರು ವಿಶ್ವದ ಎಲ್ಲ ಕಡೆಗಳಿಗೆ, ಎಲ್ಲ ದಿಕ್ಕುಗಳಿಗೂ ಹೋಗಿ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವಂತಹ ಕೆಲಸವನ್ನು ಮಾಡಿರ್ತಾರೆ. ಸೊ ನೌ ದಿಸ್ ಈಸ್ ದ ಟೈಮ್. ರಾಜ್ಯ ವಿಸ್ತಾರವಾಗಿದೆ, ಪ್ರಜೆಗಳೆಲ್ಲ ಕ್ಷೇಮದಿಂದ ಇದ್ದಾರೆ, ಮತ್ತಷ್ಟು ಅವರ ಲೈಫ್ ಚೆನ್ನಾಗಿರಬೇಕು ಅಂತ ಹೇಳಿ ಎವ್ರಿಬಡಿ ಶುಡ್ ಬಿ ವೆರಿ ಹ್ಯಾಪಿ. ದ ಬೆನಿಫಿಟ್ ಶುಡ್ ರೀಚ್ ಎವ್ರಿಬಡಿ. ಆದ್ದರಿಂದ
ಈ ಒಂದು ರಾಜಸೂಯ ಯಾಗವನ್ನು ಪರಮಾತ್ಮ ಶ್ರೀಕೃಷ್ಣನ ಅನುಮತಿಯ ಮೇರೆಗೆ ನಾವು ಮಾಡ್ತಾ ಇದ್ದೀವಿ, ಎಲ್ಲರೂ ಬರಬೇಕು. ಸೊ ದಿಸ್ ಪರಸ್ಪರ ಸಹಕಾರ ಯೋಜನೆ ಈಸ್ ಕಾಲ್ಡ್ ಯಜ್ಞ. ಅಂಡ್ ಅಗೇನ್ ಯಜ್ಞ ಅಂತಂದರೆ ಸ್ಯಾಕ್ರಿಫೈಸ್. ಸೊ ಒನ್ಸ್ ಅಗೇನ್ ಮತ್ತೆ ನಾವು ಇದನ್ನ ಇನ್ನಷ್ಟು ಆಲೋಚನೆ ಮಾಡಿದ್ರೆ, ಇನ್ನಷ್ಟು ಚಿಂತನೆಗೆ ಇದನ್ನು ಇಟ್ಕೊಂಡ್ರೆ, ಈ ಯಾಗ, ಯಜ್ಞ, ಹೋಮ, ಹವನ ಇವೆಲ್ಲ ಪರಸ್ಪರ ಸಹಕಾರ ಯೋಜನೆ ಅಂತ ಹೇಳಿದ್ರು ಕೂಡ ಫೈನಲ್ ಆಗಿ ಇಟ್ ಈಸ್ ಎ ಸೇವಾ ಟು ದಿ ಲಾರ್ಡ್. ಹೇಗೆ? ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಅಂತರ್ಯಾಮಿ, ಎಲ್ಲರಲ್ಲೂ ಇರುವವನು ಆ ಒಂದು ಚೈತನ್ಯ ಪರಮಾತ್ಮ, ಚೈತನ್ಯ ರೂಪಿಯಾಗಿ ಇರ್ತಾನೆ. ಸೊ ಪರಸ್ಪರ ಸಹಕಾರ ಅಂತಂದಾಗ ನನ್ನಿಂದ ಮತ್ತೊಬ್ಬನಿಂದ ನನಗೆ ಅಂತ ಹೇಳಿದಾಗ ಭಗವಂತ ಅಂತರ್ಯಾಮಿಯಾಗಿದ್ದು ಎಲ್ಲವನ್ನ ಸ್ವೀಕರಿಸ್ತಾನೆ. ಸೊ ಇಟ್ ಈಸ್ ಅ ಸರ್ವೀಸ್ ಟು ದಿ ಲಾರ್ಡ್. ಸೊ ಇಂತಹ ಒಂದು ಅದ್ಭುತವಾದ ಯೋಜನೆಯನ್ನ ಪರಮಾತ್ಮ ಶ್ರೀಕೃಷ್ಣ ಕೊಟ್ಟಿರ್ತಾನೆ. ಸಿದ್ಧತೆ ಪ್ರಾರಂಭವಾಗತ್ತೆ. ಯಾಗದಲ್ಲಿ ಶ್ರೀಕೃಷ್ಣನಿಗೆ ಅಗ್ರಪೂಜೆ ಸಲ್ಲಬೇಕು ಅಂತ ಹೇಳಿ ಅದು ಕೂಡ ನಿಶ್ಚಯವಾಗುತ್ತೆ. ಆದರೆ ಮುಂದೆ ನಡೆದಿದ್ದು ಒಂದು ಬೇರೆ ರೀತಿಯ ಘಟನೆ. ಆ ಎಲ್ಲವನ್ನ ಭೀಷ್ಮದೇವ ತನ್ನ ಅಂತಿಮ ಕ್ಷಣಗಳಲ್ಲಿ ನೆನಪು ಮಾಡಿಕೊಂಡು ರಾಜಸೂಯ ಯಾಗದಲ್ಲಿ ನಡೆದಂತಹ ಪ್ರತಿ ಘಟನೆಯನ್ನ ಅವನು ವೀಕ್ಷಣೆ ಮಾಡ್ತಾ 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 ಅದರ ಜೊತೆಗೆ ಪ್ರತಿ ಸಂದರ್ಭದಲ್ಲೂ ಎಲ್ಲೇ ಶ್ರೀಕೃಷ್ಣ ಕಾಣ್ತಾನೆ, ಹೇಗೆ ಕಾಣ್ತಾ ಇದ್ದಾನೆ, ಅವೆಲ್ಲವನ್ನ ನೆನಪು ಮಾಡಿಕೊಂಡು ಈಗ ತನ್ನ ಅಂತಿಮ ಕ್ಷಣದಲ್ಲಿ ಅವೆಲ್ಲವನ್ನ ನೆನೆದು ಎಂದೂ ಮುಗಿಯದಂತಹ ಪ್ರೇಮ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೊನೆಗೆ ಇದು ಅಂತಿಮ ಕ್ಷಣ. ನಾವು ಈ ದೇಹವನ್ನು ನಾನು ಬಿಟ್ಕೊಡ್ಬೇಕು. ದೇಹವನ್ನ ಬಿಟ್ಕೊಡುವಂತಹ ಈ ಸಂದರ್ಭದಲ್ಲಿ ಕೊನೆಯ ಬಾರಿಗೆ ಪರಮಾತ್ಮನನ್ನು ಅವನು ಸ್ತುತಿ ಮಾಡಿ ಪರಮಾತ್ಮನಿಗೆ ಅರ್ಪಿಸಿ ತನ್ನ ದೇಹವನ್ನು ಬಿಟ್ಕೊಡ್ತಾನೆ. ಕೊನೆಯ ಸ್ತುತಿಗೆ ಬಂದಿದ್ದೀವಿ. ತಮಿ ಮಮಃ ಮಜಂ ಶರೀರ ಬಾಜ ಹೃದಯ ದಿಷ್ಟಿತ ಮಾತ್ಮಕಲ್ಪಿತಾನಾಂ ಪ್ರತಿದೃಶಮಿವ ನೈಕದಾರ್ಕಮೇಕಂ ಸಮಧಿ ಗತೋಸ್ಮಿ ವಿದೂತ ಭೇದಮೋಹ. ಇದು ಭೀಷ್ಮ ಸ್ತುತಿಯಲ್ಲಿ ಕೊನೆಯದಾಗಿ ಪರಮಾತ್ಮ ಶ್ರೀಕೃಷ್ಣನ ಸ್ತುತಿ ಮಾಡಿ ಪರಮಾತ್ಮನಿಗೆ ಅರ್ಪಿಸಿ ತನ್ನ ದೇಹವನ್ನು ಬಿಟ್ಟುಕೊಡ್ತಾನೆ. ಈ ವಿಚಾರವನ್ನು ಮುಂದಿನ ಅವಕಾಶದಲ್ಲಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣನವರ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.